ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕರ್ಣನ ಮತ್ತು ಕೃಷ್ಣನ ಸಂವಾದದ ಪ್ರಸಂಗವನ್ನ ಹೇಳ್ತಾ, ಕರ್ಣನಿಗೆ ಅವನ ಹುಟ್ಟಿನ ಕಥೆ ಇವನು ಹೇಳಲಿಕ್ಕೆ ಹೋದಾಗ ನಂಗದು ಗೊತ್ತಿದೆ ಅಂತ ಹೇಳ್ದ. ಗೊತ್ತಿದೆ ಅಂತ ಹೇಳಿ ಆ ವಿಷಯದಲ್ಲಿ ಅನೇಕ ರೀತಿಯ ಪ್ರಲೋಭನೆಗಳನ್ನ ಒಡ್ಡುತ್ತಾನೆ. ನೀನು ಅಣ್ಣನಾಗಿದ್ರಿಂದ ರಾಜ್ಯ ನಿನಗೆ ಸಿಗುತ್ತೆ, ತಮ್ಮಂದ್ರು ನಿನ್ ಜೊತೆಗೆ ಬರ್ತಾರೆ, ಎಲ್ಲಾ ರಾಜ ಮನೆತನದವರು ಕೂಡ ನಿನ್ನನ್ನ ಆಶ್ರಯಿಸ್ತಾರೆ ಎಲ್ಲ ಹೇಳ್ತಾನೆ. ಇಷ್ಟು ಹೇಳಿದ್ರು ಕರ್ಣ ಸ್ವಚ್ಛವಾಗಿ ಹೇಳ್ತಾನೆ, ನೀನ್ ನನ್ನ ಕೈ ಕೊಡಬೇಡ, ನನ್ನ ಕೈ ಕೊಟ್ರೆ ನಾನು ದುರ್ಯೋಧನಿಗೆ ಕೊಡ್ತೇನೆ, ನೀನ್ ನನ್ನ ವಿಷಯವನ್ನು ಯಾರ ಹತ್ರನು ಹೇಳೂ ಬೇಡ. ಹೇಳಿದ್ರೆ ಯಾರು ಧರ್ಮರಾಜನೇ ನಾಳೆ ಅಧಿಕಾರವನ್ನು ಸ್ವೀಕಾರ ಮಾಡದೆ ಅದು ಅನರ್ಥಕ್ಕೀಡಾಗುತ್ತೆ. ಅದು ಅವನ ಕೈಯಲ್ಲೇ ಇರಬೇಕು ಅನ್ನೋದು ನನ್ನ ಆಸೆ. ಯಾಕೆಂದ್ರೆ ಅವನಷ್ಟು ಧರ್ಮಿಷ್ಠ ನಾವು ಯಾರೂ ಕೂಡ ಇವತ್ತು ಪ್ರಪಂಚದಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಹೇಳಿ, ನಾವು ಮಾತಾಡಿದ ವಿಷಯವನ್ನ ನೀನು ಇಲ್ಲಿಗೆ ಮರೆತು ಬಿಡು, ನಾವು ಮಾತಾಡಿದ್ದೇವೆ ಅಂತ ಅನ್ನೋದು ಹೇಳುದೇ ಬೇಡ. ಆಮೇಲೆ ಯುದ್ಧದ ಪ್ರಕ್ರಿಯೆಯಲ್ಲಿ ಏನೇನಾಗುತ್ತೆ ಅಂತ ಅನ್ನೋದನ್ನು ಹೇಳಿ, ಯುದ್ಧ ಆಗತ್ತೆ ಅನ್ನೋದನ್ನೇ ಮಾಡು, ನಾನು ಅರ್ಜುನನನ್ನು ಕೊಲ್ತೇನೆ, ಉಳಿದಂತೆ ಎಲ್ಲರೂ ಕೂಡ ಅವ್ರವ್ರ ನಾಶ ಆಗ್ತಾರೆ. ನನ್ನ ಕತೆ ಅವನ ಕತೆ ಏನು ಅಂತ ಅವ್ನು ಹೇಳಲ್ಲ, ನನ್ನ ಕತೆ ಏನು ನಾನು ಹೇಳಿಲ್ಲ. ಆದ್ರೆ ಕ್ಷತ್ರಿಯರಿಗೆ ಯಶಸ್ಸಿಗೆ ಕಾರಣವಾಗುವಂತಹ ಯುದ್ಧ ಅದು ಬಹಳ ಕಾಲ ಲೋಕದಲ್ಲಿ ಪ್ರಸಿದ್ಧಿಗೆ ಬರುತ್ತೆ. ಈ ಮಹಾಭಾರತದ ಕಥೆಯನ್ನ ಯಾರು ಕೇಳ್ತಾರೋ ಅವರ ಬದುಕಿನಲ್ಲೂ ಕೂಡ ಇಂಥದ್ದೇ ಗೊಂದಲಗಳಿದ್ದಾಗ ಅದು ಪರಿಹಾರ ಆಗ್ಲಿಕ್ಕೆ ನೀನೇ ನಾಯಕತ್ವ ವಹಿಸಿ ಅವರನ್ನ ಪರಿಹರಿಸ್ತೀ ಅಂತನ್ನುವಂತಹ ಒಂದು ಶ್ರದ್ಧೆ ಅವರಲ್ಲಿ ಹೊರಡ್ಲಿ ಅಂತ ಹೀಗೆ ಹೇಳಿದ್ದ. ಆ ನಂತರ ಕರ್ಣನ ಮಾತನ್ನ ಕೃಷ್ಣ ಕೇಳಿ ಆದ್ಮೇಲೆ ನಗುತ್ತಾ ಹೇಳ್ತಾನೆ, ನಾನು ನಿನಗೆ ಸುಲಭವಾಗಿ ರಾಜ್ಯ ಸಿಗಲಿ ಅನ್ನುವ ದೃಷ್ಟಿಯಿಂದ ಮತ್ತು ಯೋಗ್ಯವಾದ ಅಧಿಕಾರಿಯಾಗಿ ನೀನು ಉಳಿಲಿಕ್ಕೆ ಅರ್ಹ ಅನ್ನುವ ದೃಷ್ಟಿಯಿಂದ ನಾನು ಈ ಅವಕಾಶವನ್ನು ನಿನ್ನ ಮುಂದೆ ತೆರೆದಿಟ್ಟೆ, ಉಪಾಯವನ್ನ ನಾನು ಹೇಳಿಕೊಟ್ಟೆ, ಅದು ನೀನು ಅದನ್ನು ಅಂಗೀಕಾರ ಮಾಡಲಿಲ್ಲ, ನೀನು ಅದನ್ನು ಸ್ವೀಕಾರ ಮಾಡಲಿಲ್ಲ. ಭೂಮಿಯನ್ನ ಕೊಟ್ಟಾಗ ಅದನ್ನ ನಡೆಸುವುದು ಅಂತ ಅನ್ನೋದು ಒಂದು ಸುಲಭದ ಮಾತಲ್ಲ, ನಡೆಸುವುದು ಸುಲಭದ ಮಾತಲ್ಲ. ನಾನು ಆಳ್ವಿಕೆಗೆ ನಿನಗೆ ಅಧಿಕಾರ ಕೊಟ್ಟಾಗ್ಲೂ ನೀನ್ ಬಿಟ್ಟೆ, ಇರಲಿ ಚಿಂತೆ ಇಲ್ಲ. ಒಂದು ವಿಷಯ ಹೇಳ್ತೇನೆ, ಪಾಂಡವರಿಗೆ ಜಯ ನಿಶ್ಚಯ, ಪಾಂಡವರಲ್ಲಿ ಯಶಸ್ಸು ಕೀರ್ತಿ ಆ ಯುದ್ಧದ ಫಲವನ್ನ ಅವರು ಪಡಿತಾರೆ. ಆದ್ರಿಂದಾಗಿ ಯಾರು ಹನುಮಂತನ ಚಿಹ್ನೆಯನ್ನೇ ಧ್ವಜದಲ್ಲಿ ಹೊಂದಿ ಅರ್ಜುನ ಏನು ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅದು ಅವನಿಗೆ ಯಶಸ್ಸಾಗಿ ಕೀರ್ತಿಯನ್ನ ತಂದು ಕೊಡುತ್ತೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಯದಾ ದ್ರಕ್ಷಿಸಿ ಸಂಗ್ರಾಮೇ ಶ್ವೇತಾಶ್ವಂ ಕೃಷ್ಣ ಸಾರಥಿಂ ಐಂದ್ರಮಸ್ತ್ರಂ ಪ್ರಕುರ್ವಾಣಂ ಉಭೇ ಚಾಪ್ ಅಗ್ನಿ ಮಾರುತೆ. ಅಗ್ನಿ ಮತ್ತೆ ಮರುತ್ ಈ ಎರಡು ಮಂತ್ರಗಳ ಅಸ್ತ್ರವನ್ನ ಯಾವಾಗ ನೀನು ಯುದ್ಧಕ್ಕಾಗಿ ಬರ್ತೀಯೋ ಆವಾಗ ಕೃಷ್ಣ ಸಾರಥಿ, ಕೃಷ್ಣನನ್ನೇ ಸಾರಥ್ಯವಾಗಿ ಇಟ್ಟುಕೊಂಡ ಹನುಮಂತನನ್ನೇ ಧ್ವಜದಲ್ಲಿ ಮೇಲ್ಭಾಗದಲ್ಲಿ ಕೂಡಿಸಿಕೊಂಡಂತಹ ಅರ್ಜುನ ನಿನ್ನ ಎದುರುಗಡೆ ಸಂಗ್ರಾಮದಲ್ಲಿ ಬರ್ತಾನೆ. ಆವಾಗ ನಿನ್ನನ್ನ ಯಾವ ರೀತಿಯಿಂದಲೂ ಕೂಡ ನೀನು ನಿರೀಕ್ಷೆ ಮಾಡಿರುವುದಿಲ್ಲ ಆ ತರದ ಯುದ್ಧ ನಡೆಯುತ್ತೆ. ಗಾಂಡೀವದ ಘೋಷ ಮತ್ತು ಆ ಯುದ್ಧ ಆಗುವಾಗ ಯಾವ ಕಾಲದಲ್ಲಿದ್ದೇವೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾವು ಕೃತದಲ್ಲಿದ್ದೇವೋ, ತ್ರೇತೆಯಲ್ಲಿದ್ದೇವೋ, ದ್ವಾಪರದಲ್ಲಿದ್ದೇವೋ ಇದೇನೂ ಗೊತ್ತಾಗದಷ್ಟು ಒಂದು ಜೋರಾದ ಕಾಳಗ ನಡಿಲಿಕ್ಕಿದೆ. ಯುಧಿಷ್ಠಿರನು ಕೂಡ ಯುದ್ಧಕ್ಕೆ ಬರ್ತಾನೆ. ಜಪಹೋಮ ಸಮಾಯುಕ್ತಂ ಸ್ವಾಂ ರಕ್ಷಂತಂ ಮಹಾಚಮೂಂ. ಅವನು ಮಾಡುವಾಗ ಧೌಮ್ಯರನ್ನ ಯಜ್ಞಕ್ಕಾಗಿ ಜೋಡಿಸಿ ನಿತ್ಯ ಯಜ್ಞ ಆಗ್ತಾ ಇರುತ್ತೆ.
ಇವತ್ತು ನಮ್ಮ ಯುದ್ಧದಲ್ಲಿ ಗೆಲುವಾಗಬೇಕು ಅಂತ ಗೆಲುವಿಗೆ ಸಂಬಂಧಪಟ್ಟ ಅನೇಕ ಮಂತ್ರಗಳಿಂದ ಆಹುತಿ ಕೊಡ್ತಾರಲ್ಲಿ. ಅದು ಅಥರ್ವ ಮಂತ್ರಗಳಲ್ಲಿ ರಾಜನಿಗೆ ಜಯವಾಗಬೇಕಾದ್ರೆ ಏನ್ ಮಂತ್ರ ಹೇಳಬೇಕು ಅಂತ ಒಂದಿಷ್ಟು ನಿತ್ಯ ಹೋಮ ನಡೀತಾ ಇರುತ್ತೆ. ಅಲ್ಲಿ ಹೋಮ ನಡೀತಾ ಇರುತ್ತೆ, ಇಲ್ಲಿ ಇದು ಯುದ್ಧ ನಡೀತಾ ಇರುತ್ತೆ. ಅದೇನು ಅಂದ್ರೆ ಯುದ್ಧ ಮತ್ತು ಯಜ್ಞ ಎರಡು ಸಮಾನ ಅಂಶಗಳು. ಸಂಸ್ಕೃತದಲ್ಲಿ ಅದಕ್ಕೆ ಎರಡಕ್ಕೂ ಒಂದೇ ಹೆಸರು, ಅಧ್ವರ ಅಂತ. ಯುದ್ಧ ಅಂದ್ರೂ ಅಧ್ವರ ಅನ್ನೋ ಶಬ್ದಕ್ಕೆ ಯುದ್ಧ ಅಂತನೂ ಅರ್ಥ ಇದೆ, ಅಧ್ವರ ಅನ್ನೋ ಶಬ್ದಕ್ಕೆ ಯಜ್ಞ ಅಂತನೂ ಅರ್ಥ ಇದೆ. ಇಲ್ಲಿ ಒಂದು ಯಜ್ಞ ನಡೀತಾ ಇರುತ್ತೆ, ಅಲ್ಲಿ ಅದು ಯುದ್ಧ ನಡೀತಾ ಇರುತ್ತೆ. ಈ ನೈವೇದ್ಯ ಆಗುವಾಗಲೂ ಈ ಕೃಷ್ಣ ಮಠದಲ್ಲಿ ಒಳಗಡೆ ಕೃಷ್ಣನಿಗೆ ನೈವೇದ್ಯ ಆಗುವಾಗ ಅಲ್ಲಿ ಅಗ್ನಿಯ ಕುಂಡದಲ್ಲಿ ಆಹುತಿ ಬೀಳ್ತಾ ಇರುತ್ತೆ. ಇನ್ನೊಂದ್ ಕಡೆ ಒಂದಿಷ್ಟು ಜನ ಆ ಸೇವೆ ಮಾಡ್ತಾ ಇರೋರಿಗೆ ಹೊಟ್ಟೆಗೆ ಊಟ ಹಾಕುವ ಮೂಲಕ ವೈಶ್ವಾನರ ಯಜ್ಞ ನಡೀತಾ ಇರುತ್ತೆ. ವೈಶ್ವಾನರ ಯಜ್ಞ, ನೇರ ನೈವೇದ್ಯ, ಇನ್ನೊಂದ್ ಕಡೆ ಅಗ್ನಿಮುಖ. ಹೀಗೆ ಮೂರು ಒಟ್ಟಿಗಾದ್ರೆ ಅದು ದೇವರಿಗೆ ಬಹಳ ಇಷ್ಟ ಅಂತ ಲೆಕ್ಕ. ಹಾಗೆ ಈ ಅಧ್ವರದಲ್ಲಿ ಹೇಗೆ ಅಂದ್ರೆ ಒಂದ್ ಕಡೆಯಿಂದ ಅಗ್ನಿಯಲ್ಲಿ ಆಹುತಿ, ಇನ್ನೊಂದ್ ಕಡೆ ರಕ್ತದ ಓಕುಳಿಯ ಆಹುತಿ ಯುದ್ಧ ಭೂಮಿಯಲ್ಲಿ. ಹಾಗೆ ಯುದ್ಧ ನಡೆಯುವಾಗ ಜಪಹೋಮಾದಿಗಳನ್ನ ನಡೆಸಿ ಶಾಂತವಾದ ಮನಸ್ಥಿತಿಯಿಂದ ಧೌಮ್ಯರನ್ನ ಮುಂದಿಟ್ಟುಕೊಂಡಂತಹ ಯುಧಿಷ್ಠಿರನು ಕೂಡ ನೀನು ಯುದ್ಧದಲ್ಲಿ ನೋಡ್ತಿ. ದುಶಾಸನಸ್ಯ ರುಧಿರಂ ಪೀತ್ವಾ ನೃತ್ಯಂತ ಮಾಹವೇ ಪ್ರಭಿನ್ನಮಿವ ಮಾತಂಗಂ ಪ್ರತಿದ್ವಿರದ ಘಾತಿನಂ. ದುಶಾಸನನ ಎದೆ ಬಗೆದು ನೆತ್ತರು ಹೊರಗೆ ಹರಿಯುವ ಹೊತ್ತಿಗೆ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಕುಣಿತಾ ಇರುವಂತಹ ಮದಭಕ್ತವಾದಂತಹ ಆನೆಯಂತೆ ಭೀಮಸೇನ ಹೆಜ್ಜೆ ಇಟ್ಕೊಂಡು ಓಡ್ತಾ ಇರ್ತಾನೆ. ಹೇಗೆ ಒಂದು ಆನೆ ತನ್ನ ಪ್ರತಿ ಸ್ಪರ್ಧಿಯಾದ ಆನೆಯ ಜೊತೆಗೆ ಹೋರಾಡಿ ಅದರ ತಲೆ ಭೇದಿಸಿದಾಗ ನೆತ್ತರು ಹೇಗೆ ಹೊರಕ್ಕೆ ಚಿಮ್ಮುತ್ತೋ ಹಾಗೆ ದುಶ್ಯಾಸನ ಎದೆ ಚಿಮ್ಮುವ ಘಟನೆಯನ್ನ ನೀನು ನೋಡ್ತಿ. ಆವಾಗ ನೀನು ಆ ಕಾಲವನ್ನ ನತ್ರೇತ ನಕೃತಂ ನದ್ವಾಪರಂ, ಅದು ಕ್ರೇತವು ಅಂದ್ರೆ ಕಾಲದ ಪರಿಚಯವೇ ಇಲ್ಲದ ಹಾಗೆ ನಾವು ಗಾಬರಿಗೊಂಡು ಎಲ್ಲಿದ್ದೇವೆ ಅನ್ನೋದೇ ಗೊತ್ತಾಗುದಿಲ್ಲ. ಹಾಗಾಗುತ್ತೆ ಆ ಯುದ್ಧದ ತೀವ್ರತೆ. ಸುಯೋಧನಂಚ ರಾಜಾನಂ ಸೈಂಧವಂಚ ಜಯದ್ರಥಂ ಯುದ್ಧಾಯ ಅಪತಸ್ತೂರ್ಣಂ ವಾರಿತಾನ್ ಸಂಖ್ಯ ಸವ್ಯಸಾಚಿನ. ಯುದ್ಧದಲ್ಲಿ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಮತ್ತು ಸುಯೋಧನ, ಆಮೇಲೆ ಸೈಂಧವನಾದ ಜಯದ್ರಥ, ಇವರಿಷ್ಟು ಜನ ಯುದ್ಧಕ್ಕೆ ಬಂದಾಗ ಪಾಂಡವರಲ್ಲಿ ಪ್ರತಿಯೊಬ್ಬರು ಕೂಡ ತಮಗೆ ಶಕ್ತಿ ಮೀರಿ ಎಲ್ಲರ ಜೊತೆಗೆ ಯುದ್ಧ ಮಾಡಿ ಧೂಳೆಬ್ಬಿಸ್ತಾರೆ. ಅವಾಗ ಯಾರ್ಯಾರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗುದಿಲ್ಲ, ಕಾಲದ ಪರಿವೇ ಇಲ್ಲದೆ ನಡೆದು ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ವಾಹಿನಿ ಧಾರ್ತರಾಷ್ಟ್ರನ ದುರ್ಯೋಧನನ ವಾಹಿನಿ ಸೈನ್ಯವನ್ನ ಶಸ್ತ್ರ ಸಂಪಾತತ ಅಂದ್ರೆ ಬಾಣಗಳ ಸುರಿಮಳೆಯಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ಅವರಿಗೂ ಗೊತ್ತಾಗದಂತೆ ನಿರ್ನಾಮ ಮಾಡಿಬಿಡ್ತಾರೆ. ಬ್ರೂಯಾಹ ಕರ್ಣ ಏತೋ ಇತೋ ಗತ್ವ ದ್ರೋಣಂ ಶಾಂತನವಂ ಕೃಪಂ ಸೌಮ್ಯೋಯಂ ವರ್ತಸೆ ಮಾಸಃ ಸುಪ್ರಾಪಯವ ಸೈಂಧನಃ. ಕರ್ಣನಿಗೆ ಮತ್ತೆ ಹೇಳ್ತಾನೆ, ಇದು ಯುದ್ಧ ಅನ್ನೋದು ಸಾಮಾನ್ಯವಾಗಿ ಇಲ್ಲಿಗೆ ನಿಲ್ಲಲ್ಲ, ಮತ್ತೆ ಯಾವತ್ತು ಯಾರಿಗೂ ಪೂರ್ತಿ ಸುಖವನ್ನು ಕೊಡಲ್ಲ. ಆದ್ರಿಂದಾಗಿ ಈ ಯುದ್ಧ ಅಂತ ಅನ್ನೋದು ಇತಿಹಾಸದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ನಷ್ಟವನ್ನು ಉಂಟು ಮಾಡುತ್ತೆ. ಆ ನಷ್ಟ ಉಂಟು ಮಾಡುವುದು ಅನಿವಾರ್ಯ ಆಗಿದೆ. ಈಗ ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇಲ್ಲ, ಎಲ್ಲರೂ ನಿಲ್ಲಿಸುವ ಪ್ರಯತ್ನವನ್ನ ಅನೂಚಾನವಾಗಿ ಬೇರೆ ಬೇರೆ ಕ್ರಮಗಳಲ್ಲಿ ನಡೆಸಿದ್ದಾರೆ. ಆದ್ರೆ ಬೇರೆ ಯಾವುದು ನಡೆಯದೆ ಕಲಿಯುಗ ಒಂದೇ ಕೊನೆಗುಳಿಯತ್ತೆ. ಯಾಕಂದ್ರೆ ದುರ್ಯೋಧನ ಇರ್ತಾನೆ ಅಂದ್ರೆ ಅವನಿರೋ ತನಕ ಕಲಿ ವ್ಯಕ್ತಿ ರೂಪವಾಗಿರುತ್ತೆ. ಯಾವಾಗ ಅವನು ಸಾಯ್ತಾನೆ ಅದು ಶಕ್ತಿ ರೂಪವಾಗಿ ಇಡೀ ಜಗತ್ತನ್ನು ವ್ಯಾಪಿಸಿ ಬಿಡುತ್ತೆ. ಯಾಕೆಂದ್ರೆ ಅವನದೇ ಕಾಲ ಮುಂದೆ, ಅವನೇ ಎಲ್ಲ ಕಡೆ ತುಂಬಿಕೊಂಡ್ ಬಿಡ್ತಾನೆ. ರಾಜಾನೋ ರಾಜಪುತ್ರಾಶ್ಚ ದುರ್ಯೋಧನ ವಶಾನುಗಾ ಪ್ರಾಪ್ಯ ಶಸ್ತ್ರೇಣ ನಿಧನಂ ಪ್ರಾಪ್ಸ್ಯಂತಿ ಗತಿಮುತ್ತಮ. ಈ ಯುದ್ಧದಲ್ಲಿ ಎಲ್ಲ ರಾಜರು ಕೂಡ ತಮ್ಮ ತಮ್ಮ ಯಥಾಶಕ್ತಿಯಾದ ದೇಣಿಗೆಯನ್ನು ಅಂದ್ರೆ ಯುದ್ಧದಲ್ಲಿ ಕೊಡಬೇಕಾದಂತಹ ಶಕ್ತಿ ವೀರ್ಯವನ್ನ ಕೊಟ್ಟು, ವೀರ್ಯ ಶುಲ್ಕವನ್ನ ಕೊಟ್ಟು ಕೊನೆಗೆ ಶಸ್ತ್ರಹತರಾಗಿ ನಿನ್ನ ಮಕ್ಕಳು, ನಿನ್ನ ಬಂಧುಗಳು, ನಿನ್ನ ಬಂಧುಗಳ ಮಕ್ಕಳು, ನಿನ್ನ ತಮ್ಮಂದ್ರ ಮಕ್ಕಳು ಎಲ್ಲರೂ ಸಾಯ್ತಾರೆ. ಇಷ್ಟು ಹೇಳುವಾಗ 142ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಮತ್ತೆ ಕೃಷ್ಣ ಹೇಳ್ತಾನೆ, ನಾನು ಇಷ್ಟು ಹೇಳಿದ ಮೇಲೂ ನಿನಗೆ ಇದರ ಬಗ್ಗೆ ಏನು ಮನಸ್ಸಿಗೆ ಹಿಂದೆ ಸರಿಬೇಕು ಅಂತಿದೆಯೋ, ಏನಿದೆ ಅಂತ ಕೇಳಿದಾಗ ಕೃಷ್ಣನಿಗೆ ಮತ್ತೆ ಕರ್ಣ ವಾಪಸ್ ಉತ್ತರ ಹೇಳ್ತಾನೆ, ನಿನ್ ಬಗ್ಗೆ ತುಂಬಾ ಗೌರವ ಇದೆ ಕೃಷ್ಣ, ನೀನ್ ಹೇಳಿದ ಮಾತಿನಲ್ಲಿ ಯಾವುದೂ
ನಡೆಯದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀನ್ ಏನ್ ಹೇಳ್ತೀಯೋ ಅದೆಲ್ಲ ನಡೆಯತ್ತೆ. ಆದ್ರೆ ನನಗೆ ನೀನು ಆಸೆ ತೋರಿಸಿ ಪಕ್ಷಾಂತರ ಮಾಡುವುದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಿ, ಇದು ಫಲಿಸುವುದಿಲ್ಲ ಅಂತ ಮೊದಲು ನಾನು ಹೇಳಿಬಿಡ್ತೇನೆ. ನೀನು ಸುಮ್ನೆ ಮತ್ತೆ ಮತ್ತೆ ಇಲ್ಲ ರೀ ನಾವು ತಗೊಳ್ಳಲ್ಲ, ಸುಮ್ನೆ ಯಾಕೆ ನಮ್ಮ ಹತ್ರ ಮತ್ತೆ ಬಂದು ಅದನ್ನೇ ತಗೊಳ್ಳಿ ಅಂತ ತಲೆ ತಿಂತೀರಿ. ಕೆಲವರೆಲ್ಲ ಪಾಪ ಏನು ಬರ್ತಾ ಇರ್ತೀವಿ, ಸೀದಾ ಬಂದು ತಗೊಂಡು ನೋಡಿ ಇದು ನಿಮ್ಮ ಕಾರು ಬೇರೆನೆ ಆಗ್ಬಿಡುತ್ತೆ, ನಿಮ್ಮ ಕಾರು ಫಲಫಲ ಅಂತ ಹೊಳಿಲಿಕ್ಕೆ ಶುರು ಮಾಡುತ್ತೆ ಅಂತ ಒಂದಿಷ್ಟು ಅವ್ರ ಪ್ರಾಡಕ್ಟ್ ಅಂತೂ ತಲೆ ಮೇಲೆ ಸುರಿತಾ ಇರ್ತಾರೆ. ಇಲ್ಲಪ್ಪ ನೀನು ಸುಮ್ನೆ ಹೇಳಿ 15 ನಿಮಿಷ ನಿನ್ಸು ಗಂಟ್ಲು ಹರ್ಕೋಬೇಡ, ಬಿಡು, ಯಾರಿಗಾದ್ರೂ ತಗೊಳ್ಳೋರಿಕ್ಕೆ ಹೇಳು ಅಂತ ಹೇಳುವ ಹಾಗೆ ಕೃಷ್ಣನಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ನೀನ್ ಹೇಳಿದ ಮಾತು ಹೌದು, ಕುಲಗಳು ನಾಶ ಆಗುವ ಕಾಲ ಸಮೀಪಿಸಿದೆ, ದೊಡ್ಡ ಪ್ರಮಾಣದ ನಷ್ಟವೂ ಉಂಟಾಗುತ್ತೆ. ಇದಕ್ಕೆಲ್ಲ ಕಾರಣಭೂತ ಯಾರು ಅಂತ ನೀನು ಐಡೆಂಟಿಫೈ ಮಾಡಿದ್ಯಾ? ನಾನು ಹೇಳ್ತೇನೆ, ಒಬ್ಬ ಶಕುನಿ, ಎರಡನೇವ್ ನಾನು, ಮೂರನೇವನು ದುಶ್ಯಾಸನ. ಅವನೇ ಹೇಳ್ಕೊಳ್ತಾನೆ ಈ ಎಲ್ಲ ಮಹಾ ಅನರ್ಥಕ್ಕೆ ಕಾರಣವಾದದ್ದು ನಾವೇ 3 ಜನ, ಪ್ರಧಾನವಾಗಿ ಶಕುನಿ, ನಾನು ಮತ್ತೆ ದುಶ್ಯಾಸನ. ಇದಕ್ಕೆ ಮೂಲಭೂತ ಕಾರಣ ನಾವು. ಇದನ್ನೆಲ್ಲ ಪುಷ್ಟಿ ಮಾಡಿ ನಮಗೆ ರಾಜ ಆಗಿದ್ರಿಂದಾಗಿ ನಮ್ಮ ಇಂಧನವನ್ನೆಲ್ಲ, ಫ್ಯೂಯಲ್ ಅನ್ನ ಅವನಿಗೆ ತುಂಬಿಸಿ ಅವನ ಮೂಲಕ ಅದು ನಿರ್ಧಾರ ಇನ್ನಷ್ಟು ಕಠಿಣವಾಗುವಂತೆ ನಾವೇ ಮಾಡಿದ್ದು. ಅದರಿಂದಾಗಿ ಎಲ್ಲ ರಾಜರು ಕೂಡ ಈಗ ತಮ್ಮ ನೆತ್ತರನ್ನ ಹರಿಸಿ, ಭೂಮಿ ನೆತ್ತರ ಕೆಸರಿನಿಂದ ಕೂಡುತ್ತೆ. ಒಂದು ಸರ್ತಿ ಹಿಂದೆ ಮೇದಿನಿ ಇಂತಾಗಿತ್ತು, ಆ ಮಧುಕೈಟಬರ ಶರೀರದ ಮೇಧಸ್ಸು ಭೂಮಿಯ ಸುತ್ತ ಮೇಲಿನ ಭಾಗ ಎಲ್ಲ ಮುಚ್ಚಿಕೊಂಡು ಬಿಟ್ಟಿತ್ತಂತೆ. ಆವಾಗ ಭೂಮಿಗೆ ಹೆಸರು ಬಂತು, ಮೇಧಸ್ಸಿನಿಂದ ಕೂಡಿದ್ದಾದ್ರಿಂದಾಗಿ ಮೇದಿನಿ ಅಂತಾಯ್ತು. ಹಾಗೆ ಈ ಸರ್ತಿ ರಕ್ತದ ಓಕುಳಿ ಹರಿದು ಏನು ಹೊಸ ಹೆಸರು ಬರ್ಲಿಕ್ಕಿದೆಯೋ ಭೂಮಿಗೆ ಗೊತ್ತಿಲ್ಲ, ಅಷ್ಟು ತೀವ್ರವಾದ ಯುದ್ಧ ಆಗ್ಲಿತ್ತಿದೆ. ರಕ್ತಿನಿ ಅಂತನೋ ಅಥವಾ ರುಧಿರಾಣಿ ಅಂತನೋ ಏನು ಹೆಸರು ಬರಬೇಕು ಗೊತ್ತಿಲ್ಲ ಅಂತಾನೆ. ಎಷ್ಟೋ ಜನ ರಾಜರು ಈ ರೀತಿ ಹಿಂದೆಯೂ ಯುದ್ಧ ಮಾಡಿ ಯಮಪುರಿಗೆ ಹೋಗಿದ್ದಾರೆ. ಈಗಲೂ ಅವರಿಗೆ ಆ ಕಡೆಗೆ ಹೋಗ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ದು ಕೂಡ ಧೈರ್ಯವಾಗಿ ಯುದ್ಧದಲ್ಲಿ ಸೇರಿದ್ದಾರೆ ಅಂದ್ರೆ ಇದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಹಲವು ವಿಧವಾದ ಕೆಟ್ಟ ಸ್ವಪ್ನಗಳು ಬಹಳ ಜನಕ್ಕೆ ಬಿದ್ದದ್ದನ್ನ ನನ್ನ ಕಿವಿಗೆ ಹೇಳಿದ್ದಾರೆ. ಹೌದು, ಏನೋ ಅದರಲ್ಲಿ ರಾಮಾಯಣದಲ್ಲಿ ವಿಭೀಷಣನು ಯಾರು ಹೇಳ್ತಾರೆ, ರಾವಣನಿಗೆ ಯಾರು ಹೇಳ್ತಾರೆ, ಪ್ರತಿಯೊಬ್ಬರ ಮನೆಗೂ ಒಬ್ಬ ಮಾಲ್ಯವಾನ್ ಇರ್ಬೇಕು ಮೋಸ್ಟ್ಲಿ. ಪ್ರತಿಯೊಬ್ಬರು ಮನೆಗೆ ಬಂದು ಒಬ್ಬ ಕಪ್ಪಿನ ಶರೀರದವ ಬಂದು ನಾನು ಬರ್ಲಿಕ್ಕಿದ್ದೇನೆ ನಿಮ್ಮ ಮನೆಗೆ, ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ, ಯಾರು ಅಂತಾನೆ ಗೊತ್ತಿಲ್ಲ. ಪ್ರತಿಯೊಬ್ಬರ ಮನೆಗೂ ಒಬ್ಬ ಕರಿ ಮನುಷ್ಯ ಗಂಟು ಮುಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಬರ್ತೇನೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇದು ಕೆಟ್ಟ ಸೂಚನೆ, ಅದನ್ನಾಗಿ ಯುದ್ಧ ಬೇಡ ಅಂತ ರಾವಣನಿಗೆ ಹೇಳ್ತಾರೆ. ಅವನಾದ್ರೂ ಕೇಳಲ್ಲ. ಹಾಗೆ ಇಲ್ಲೂ ಕೂಡ ಅಂತದ್ದೇ ಬೇರೆ ಬೇರೆ ದುಶ್ಶಕನಗಳು, ಉತ್ಪಾತಗಳು, ಪರಾಜಯವನ್ನು ಸೂಚಿಸುವಂತಹ ಬೇರೆ ಬೇರೆ ಪ್ರಾಣಿಗಳ ಕೀರಲು ಧ್ವನಿ ಇತ್ಯಾದಿಗಳೆಲ್ಲ ಮತ್ತೆ ಮತ್ತೆ ಕಿವಿಗೆ ಬೀಳ್ತಾ ಇದೆ. ಎಲ್ಲರಿಗೂ ಅದು ಗೊತ್ತಾಗ್ತಾ ಇದೆ. ಆ ಗ್ರಹ ನಕ್ಷತ್ರಗಳ ಸ್ಥಾನಗಳು ಕೂಡ ಅತ್ಯಂತ ವಿಚಿತ್ರವಾಗಿ ಮನುಷ್ಯನನ್ನ ಪೀಡಿಸುವಂತಿದೆ. ಆಕಾಶದಲ್ಲಿ ಉಲ್ಕೆಗಳು ಬಿದ್ದು ಕೊಳ್ಳಿ ಆಕಾರದಲ್ಲಿ ಚಕ್ರವಾಗಿ ನೆಲದ ಕಡೆ ಪಾತ ಆಗುವುದು ಕಾಣಿಸ್ತಾ ಇದೆ. ಹಾಗಾಗಿ ಇಂತಹ ಭಯಂಕರವಾದ ಉತ್ಪಾತಗಳೆಲ್ಲ ಪ್ರಾಣಿನಾಶದ ಮಹಾ ಸಂಕೇತವಾಗಿ ನನಗೂ ಗೊತ್ತಾಗಿದೆ. ಆದ್ರೆ ಏನ್ ಮಾಡುದು, ನಾವು ಯಾರೂ ಕೂಡ ಈ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಮರ್ಥರಲ್ಲ. ಯಾಕೆಂದ್ರೆ ಈ ರಣಹದ್ದುಗಳು, ಗಿಡುಗಗಳು ಇವುಗಳೆಲ್ಲ ಸುಮ್ನೆ ಆಕಾಶದಲ್ಲಿ ಇದ್ದಕ್ಕಿದ್ದಾಗೆ ಬಂದು ಹಾರಾಡಲ್ಲ. ಅವುಗಳಿಗೇನೋ ಸೂಚನೆ ಸಿಕ್ಕಿದೆ, ಬೇಕಾದಷ್ಟು ನಮಗೆ ತಿನ್ಲಿಕ್ಕೆ ಸಿಗುತ್ತೆ ಅಂತ, ಹಾಗೆ ಅವುಗಳು ಬಂದು ಬಿಟ್ಟಿವೆ ಅಂತ. ಹೀಗೆ ಅವನು ಕೂಡ ಸುಮಾರು ವಿಷಯದಲ್ಲಿ ತಮಗೆ ಶುಭ ಶಕುನಗಳ ಅಶುಭ ಶಕುನಗಳ ಬಗ್ಗೆ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೀನ್ ನಿನ್ನ ಕಡೆಯಿಂದ ಹೇಳಿದ್ಯಾ, ನಮ್ ಕಡೆಯಿಂದ ನಾನು ಹೇಳ್ತೇನೆ, ನಮಗೆ ಶುಭ ಶಕುನಗಳು ಸಿಕ್ಕಿವೆ. ನಿಂಗೆ ಅಶುಭ ಸಿಕ್ತಲ್ಲ, ನಂಗೆ ಶುಭ ಶಕುನ ಸಿಕ್ಕಿದೆ. ಏನು ಅಂದ್ರೆ, ನಾನೇ ಒಂದ್ಸರ್ತಿ ಮಲಗಿದ್ದಾಗ, ಕೃಷ್ಣನಿಗೇನ್ ಸ್ವಪ್ನ ಬೀಳುದು, ಅವ್ನು ಹೇಳುದು, ನಾನೇ ಮಲಗಿದ್ದಾಗ ಒಂದ್ಸರ್ತಿ ಧರ್ಮರಾಜ 1000 ಕಂಬಗಳಿಂದ ಕೂಡಿದ ಒಂದು ಮಹೋನ್ನತವಾದ ಉಪ್ಪರಿಗೆಯ ಮೇಲೆ ಬೆಳ್ಳಗೆಯ ಬಟ್ಟೆಯನ್ನ ತೊಟ್ಟು ತನ್ನ ತಮ್ಮಂದಿರೆಲ್ಲ ಅಂತದ್ದೇ ಎಲ್ಲೋ ಫ್ಯಾಷನ್ ಶೋಗೆ ಹೊರಟ ಹಾಗೆ ಒಂದೊಂದೇ ತರದ ಹೆಜ್ಜೆ ಹಾಕೊಂಡು ಮುಂದಕ್ಕೆ ನಡ್ಕೊಂಡು ಬರುವಾಗ ತಲೆ ಮೇಲೆ ಇರುವ ಉಷ್ಣೀಷ ಅಂದ್ರೆ ಮುಂಡಾಸು ಅದೂ ಕೂಡ ಬಿಳಿಯಾದದ್ದು. ಅವರಿಗೆ ಕೂತ್ಕೊಳ್ಳಿಕ್ಕೆ ಆಸನವೂ ಬಿಳಿ. ಈ ಕೆಲವು ಸಿನಿಮಾಗಳಲ್ಲೆಲ್ಲ ಹಾಡು ಮಾಡುವಾಗ ಅದರ ಬ್ಯಾಕ್ ಗ್ರೌಂಡು ಎಲ್ಲ ಒಂದೋ ಕೆಂಪಿರುತ್ತೆ, ಒಂದೋ ಬೆಳ್ಳಗಿರುತ್ತೆ, ಒಂದೋ ಅಂದ್ರೆ ಯಾವುದು ಹೊಸ ಕಲ್ಪನೆ ಅಲ್ಲ ಅಂತ. ಇಲ್ಲಿ
ಆ ಕಲ್ಪನೆಯಲ್ಲಿ ಒಂದೇ ಒಂದು ಬೆಳ್ಳಗಿನ ವಸ್ತು ಬಿಟ್ಟು ಬೇರೆ ಯಾವ ಬಣ್ಣವೂ ಕಾಣಲ್ಲ. ಆ ರೀತಿ ಅದೇನು ಅಂದ್ರೆ ಗೆಲುವಿನ ಸಂಕೇತ, ಜಯದ ಸಂಕೇತ ಬಿಳಿ. ನೆತ್ತರು ಅನ್ನೋದು ಸಾವಿನ ಸಂಕೇತ, ಸೋಲಿನ ಸಂಕೇತ. ಹಾಗಾಗಿ ಆಮೇಲೆ ಇನ್ನೂ ಒಂದು, ರಕ್ತಮಯವಾದಂತ ಭೂಮಿಯನ್ನು ನೀನು ನಿನ್ನ ಮೈಯ ನರಗಳಿಂದ ಹೊರಗೆ ಚೆಲ್ಲಿ ಬಿದ್ದಿದೆ, ಭೂಮಿಯನ್ನ ನಮ್ಗೆ ಬೇಕು ಅಂತ ಕಟ್ಕೊಂಡು ಹೋಗ್ಲಿಕ್ಕೆ ತಯಾರು ಮಾಡಿದಂಗೆ ಕಾಣಿಸ್ತಿದೆ. ಮೈಯ ನರಗಳನ್ನೆಲ್ಲ ಭೂಮಿಗೆ ಸುತ್ತಿ ಈ ಭೂಮಿ ನಮಗೇ ಬೇಕು ಅಂತ ಎಳ್ಕೊಂಡು ಹೋಗುವ ಪ್ರಯತ್ನದಲ್ಲಿ ನೀವು ನಿಮ್ಮದೇ ಮೈಯ ನರ ಅಂದ್ರೆ ನೀವು ಸಾಯ್ತೀರಿ ಅಂತ ಅರ್ಥ. ಅದು ಇನ್ನು ಭೂಮಿಯ ಆಸೆ ಬಿಡದೆ ಅಲ್ಲಿಗೆ ಅಂಟಿಕೊಂಡು ಏನೇನು ಪದಾರ್ಥಗಳನ್ನು ಬಯಸ್ತೇವೋ ಅದೆಲ್ಲವೂ ನಮಗೆ ಸಿಗುವ ರೀತಿಯ ಕನಸು ಬಿತ್ತು. ಇನ್ನಷ್ಟೇ ಅಲ್ಲ, ಭೀಮಸೇನ ಯುದ್ಧದಲ್ಲಿ ಎಲ್ಲರನ್ನು ನಾಶ ಮಾಡಿ ಅವನು ಜಯಭೇರಿಯನ್ನು ಹೇಳಿಕೊಂಡು ಧ್ವಜವನ್ನು ಎತ್ತಿಕೊಂಡು ಹೋಗ್ತಾ ಇರುವಂತಹ ಕನಸು ಬಿತ್ತು. ಇನ್ನು ಇನ್ನೊಂದ್ಸರ್ತಿ ನಾನು ಮಲಗಿದ್ದಾಗ ಅರ್ಜುನನ ಕೈಯಲ್ಲಿ ಗಾಂಡೀವ, ಬಿಳಿಯಾದ ಆನೆಯನ್ನು ಏರಿಕೊಂಡು ಪೂರ್ವದ ದಿಕ್ಕಿನತ್ತ ದುರ್ಯೋಧನಾದಿಗಳೆಲ್ಲರೂ ಕೂಡ ಜ್ವಲಿಸುವ ಬೆಂಕಿಯಲ್ಲಿ ಉರಿದು ಹೋಗ್ತಾ ಇದ್ದಾರೆ. ಆ ಬೆಳಕಿನಲ್ಲಿ ಅರ್ಜುನ ಮುಂದಕ್ಕೆ ಸಾಕ್ತಾ ಇದ್ದಾನೆ. ಹೀಗೆ ಹೇಳಿ ಆದ್ಮೇಲೆ ಇದರಿಂದಾಗಿ ಕ್ಷತ್ರಿಯ ಕುಲ ನಾಶ ಅನ್ನುವುದು ಅರ್ಜುನನ ಗಾಂಡೀವದ ಬೆಂಕಿಯಲ್ಲಿ ನಿಶ್ಚಯವಾಗಿ ಆಗ್ತಾ ಇದೆ ಅಂತ ನನಗೆ ಕಾಣಿಸಿತು. ಮತ್ತೆ ಹೇಳ್ತಾನೆ, ನನ್ನ ಮಾತು ನಿನಗೆ ಹಿಡಿಸ್ಲಿಕ್ಕಿಲ್ಲ, ನಾನು ಹೇಳಿದಾಗೆಲ್ಲ ನೀನು ಅಫೆಂಡ್ ಆಗ್ತಿ, ಯಾರಿಗೂ ದುರ್ಯೋಧನನಿಗೆ ನಾನು ವಿರುದ್ಧವಾಗಿ ಮಾತಾಡ್ತೇನೆ ಅಂತ. ಆದ್ರೆ ಕೆಲವು ಸಲ ಏನು ಅಂದ್ರೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಇಲ್ಲಿದ್ದೇ ಬಂದ ಮಾತದು. ವಿಪರೀತವಾಗಿ ಮನಸ್ಸು ಪರಿವರ್ತನೆ ಆಗುತ್ತೆ. ಅನ್ಯಾಯ ಅದೇ ನ್ಯಾಯವಾಗಿ ಕಾಣುತ್ತೆ, ಅನ್ಯಾಯವಾಗಿ ಗಮನಿಸ್ಲಿಕ್ಕೆ ಬರುವುದಿಲ್ಲ. ಅದರಿಂದ ಮಹಾಯುದ್ಧವಾಗಿ ನಾವು ನಿನ್ನನ್ನ ಮತ್ತೆ ನೋಡ್ಲಿಕ್ಕೆ ನಾನು ಸಿಗ್ತೇನೋ ಇಲ್ಲೋ ಗೊತ್ತಿಲ್ಲ. ಅವನು ಹೇಳೋ ರೀತಿ ನಿನ್ನನ್ನ ನೋಡ್ಲಿಕ್ಕೆ ನಮ್ಗೆ ಮತ್ತಾಗುತ್ತೋ ಇಲ್ವೋ ಅಂತ, ಅಂದ್ರೆ ನೀನೇ ಇಲ್ಲ ಆಗ್ತಿ ಅಂತ. ನಿನ್ನನ್ನು ನನಗೆ ತಿರುಗಿ ನೋಡುವ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಸಂದೇಹ. ಆದ್ರಿಂದಾಗಿ ಬಹುಶಃ ಆದ್ರೆ ಮತ್ತೆ ನಮ್ದು ಒಂದು ಕಾಲ ಒಂದು ಸ್ವರ್ಗದಲ್ಲಿ ಭೇಟಿ ಆದ್ರೆ ಆಗ ಸಿಗಬಹುದು ಅಷ್ಟೇ, ಬಿಟ್ರೆ ಅದಕ್ಕಿಂತ ಮುಂಚೆ ಸಿಗುವುದು ಕಷ್ಟ. ಅದರಿಂದಾಗಿ ನಿನ್ನ ನಿಶ್ಚಯ ಇದೆ ಅಂತ ನಾನು ತೀರ್ಮಾನ ಮಾಡ್ಕೊಂಡು ಹೊರಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಆಗ ಕೃಷ್ಣನನ್ನು ಗಟ್ಟಿಯಾಗಿ ಅಪ್ಕೊಳ್ತಾನೆ ಕರ್ಣ. ಅವನಿಗೆ ಒಂಥರ ದುಃಖ ಆಗುತ್ತೆ. ಅಪ್ಪಿಕೊಂಡು ಸರಿ ನಾನು ಹೊರಡ್ತೇನೆ ಅಂತ ಅವನು ರಥದಲ್ಲಿ ಅವನಿಗೊಂದು ಬೇರೆ ರಥ ಬಂದಿರುತ್ತೆ. ಆ ಸುವರ್ಣದ ರಥವನ್ನೇರಿ ಅವನಿಗೆ ಕೃಷ್ಣನನ್ನು ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ. ಒಂದ್ಸಲ ಕಳುಹಿಸಿಕೊಟ್ಟು ಮತ್ತೆ ಬಂದು ಮತ್ತೊಮ್ಮೆ ಅಪ್ಕೊಳ್ತಾನೆ, ಮತ್ತೆ ನಮಸ್ಕಾರ ಮಾಡ್ತಾನೆ, ಮತ್ತೆ ಪ್ರದಕ್ಷಿಣೆ ಬರ್ತಾನೆ. ಬಂದು ಕೊನೆಗೆ ನೋಡ್ತಾ 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 ಅವನ ರಥ ಹೋದ್ಮೇಲೆ ಇವನು ರಥ ಹೊರಡಿಸಿಕೊಂಡು ಹಸ್ತಿನಾವತಿಯ ಕಡೆಗೆ ಹೊರಡುತ್ತಾನೆ. ಕೃಷ್ಣ ದಾರುಕನ ಮೂಲಕ ಮತ್ತೆ ಉಪಪ್ಲಾವ್ಯ ಅಂದ್ರೆ ಪಾಂಡವರು ಎಲ್ಲಿ ವಾಸವಾಗಿದ್ರು ಆ ಜಾಗಕ್ಕೆ ಬಂದು ಅಲ್ಲಿ ಪಾಂಡವರ ಜೊತೆಗೆ ಮುಂದಿನ ಮಾತುಕತೆ ಎಲ್ಲ ನಡಿಲಿಕ್ಕೆ ಶುರುವಾಗುತ್ತೆ. ಅನ್ನುವಲ್ಲಿಗೆ 143ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಆಮೇಲೆ 144ರಲ್ಲಿ ಸಮಾಧಾನದ ಪ್ರಯತ್ನ ವಿಫಲ ಆಯ್ತು, ಯುದ್ಧ ಅನ್ನೋದು ನಿಶ್ಚಯ ಆಯ್ತು. ಶಿಬಿರಕ್ಕೆ ಹೋದ್ಮೇಲೆ ಇತ್ತ ವಿದುರನ ಮನೆಯಲ್ಲಿ ಏನಾಯ್ತು ಅಂತ ಹೇಳ್ತಾ ಇದ್ದಾರೆ. ಕುಂತಿ ಮತ್ತು ವಿದುರ ಪರಸ್ಪರ ಮಾತಾಡ್ತಾರೆ. ಆಗ ಕುಂತಿಗೆ ವಿದುರನೇ ಹೇಳ್ತಾನೆ, ಅಮ್ಮ, ನಾನು ಯುದ್ಧ ನಿಲ್ಲಲಿ ಅನ್ನುವ ಅನೇಕ ರೀತಿಯ ಪ್ರಯತ್ನವನ್ನು ಮಾಡಿದೆ. ಆದ್ರೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ದುರ್ಯೋಧನ 1 ಇಂಚು ಕೂಡ ಹಿಂದೆ ಸರಿಲಿಲ್ಲ ತಾನು ತೆಗೆದುಕೊಂಡ ನಿರ್ಧಾರದಿಂದ. ಆದ್ರೆ ಯುಧಿಷ್ಠಿರ ಧರ್ಮಕ್ಕೆ ಕಟ್ಟು ಬಿದ್ದು ಕೃಷ್ಣನ ಆದೇಶವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈಗ ಅನಿವಾರ್ಯವಾಗಿ ಯುದ್ಧಕ್ಕೆ ನಿಲ್ಲಬೇಕಾಗಿದೆ. ನಾನಾದ್ರೂ ಹೇಳಿದ್ದೇನೆ, ಇನ್ನೂ ಸ್ವಲ್ಪ ಅವಕಾಶ ಇದ್ರೆ ಕೊನೆಗಾದ್ರೂ ಏನಾದ್ರೂ ನಿಲ್ಲಿಸುವ ಪ್ರಯತ್ನಕ್ಕೆ ನೀವು ಸಿದ್ಧರಿರ್ಬೇಕು. ಅಂದ್ರೆ ಯುದ್ಧ ಶುರು ಆದ್ಮೇಲೆ ಕದನ ವಿರಾಮ ಅಂತ 1.5 ದಿವಸಕ್ಕೆ ಬೊಬ್ಬೆ ಹೊಡೆದ್ರೆ ಅವ ಕೊಡ್ಬೇಕಾಗತ್ತೆ, ಅದಕ್ಕೂ ನೀವು ರೆಡಿ ಇರ್ಬೇಕು ಅನ್ನೋ ತರ ಹೇಳಿ ಕಳುಹಿಸಿದ್ದೇನೆ. ಯಾಕಂದ್ರೆ ಧರ್ಮರಾಜನಿಗೆ ಚೇದಿ, ಕೇಕಯ, ಪಾಂಚಾಲ ಮೊದಲಾದ ಎಲ್ಲ ದೇಶದವರು ಕೂಡ ಸಹಾಯಕ್ಕಿರ್ತಾರೆ. ಅವರೆಲ್ಲ ಹೇಳಿ ಕೇಳ್ತಾರೆ, ನೀವು ಈಗ ಕರೆದು ವಾಪಸ್ ಕಳಿಸೋದು ಅಂದ್ರೆ ಏನು ಅಂತ ಯಾರು ಬೈಯೋರಲ್ಲ. ಅವರು ಕೂಡ ಪಾಂಡವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರುವವರಾದ್ರಿಂದ ಭೀಮಾರ್ಜುನರು, ನಕುಲ ಸಹದೇವ ಇವರೆಲ್ಲರಿಗೂ ಕೂಡ
ಸ್ವಲ್ಪ ಎಚ್ಚರಿಕೆಯ ಮಾತನ್ನೇ ಹೇಳಿ ಕಳುಹಿಸಿದ್ದಾಗಿದೆ ಅಂತ ಹೇಳಿ ಕೊನೆಗೆ ದುರ್ಯೋಧನನ ಸಂಗತಿ, ಅವನಂತೂ ಕೃಷ್ಣನನ್ನೇ ಹಿಡಿದು ಹಾಕುವ ಮಹಾ ಅನರ್ಥದ ಕಾರ್ಯಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡಿದ್ದಾನೆ. ಅವನ ದುರ್ಬುದ್ಧಿಯಿಂದ ಕರ್ಣ, ದುಶ್ಯಾಸನ, ಶಕುನಿ ಮತ್ತೆ ದುರ್ಯೋಧನ ಈ 4 ಜನ ದುಷ್ಟ ಚತುಷ್ಟಯಗಳೇ ಸೇರಿಕೊಂಡು ನಮಗೆ ತುಂಬಾ ಅಧರ್ಮದ ಪ್ರವೃತ್ತಿಯಿಂದಾಗಿ ಹಾನಿ ಉಂಟು ಮಾಡಿದ್ದು. ಅದರ ಕೆಟ್ಟ ಫಲವನ್ನು ಅವರು ಉಣ್ತಾರೆ. ಆದ್ರೆ ಧರ್ಮದಲ್ಲಿಯೂ ಇದ್ದು ಸಂಕಟ ಪಡ್ತಾ ಇರುವಂತಹ ದುರ್ಯೋಧನಾದಿಗಳ ಬಗ್ಗೆ ನಾನೊಂಚೂರು ಯೋಚನೆ ಮಾಡ್ತಾ ಇದ್ದೇನೆ. ಆದ್ರೆ ಅವರು ಕೂಡ ಯುದ್ಧಕ್ಕೆ ಬೇಕಾದಷ್ಟು ಸನ್ನಾಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣ ಅಲ್ಲಿ ಇದ್ದಾನೆ ಅಂದ್ಮೇಲೆ ಇನ್ಯಾವ ಸಂದೇಹವೂ ಇಲ್ಲ ಅಂತ ಹೀಗೆ ಹೇಳಿ ಕುಂತಿಗೆ ಸಮಾಧಾನದ ಮಾತುಗಳನ್ನಾಡಿದ್ದಾಗ ಮತ್ತೆ ವಿದುರನೇ ಕುಂತಿ ಹೇಳ್ತಾಳೆ, ಈ ಸಂಪತ್ತನ್ನ ತಗೊಂಡು ಏನ್ ಮಾಡುದು, ನೆಮ್ಮದಿ ಇಲ್ಲದೆ ಇದ್ಮೇಲೆ ಆ ಸಂಪತ್ತನ್ನು ಸುಟ್ಟು ಬಿಡಿ. ಜ್ಞಾತಿಗಳೆಲ್ಲ ಹೊಡೆದಾಡುವುದೇ ಸಂಪತ್ತಿದ್ದಾಗ. ಯಾರೋ ಒಬ್ರು ತುಂಬಾ ದೊಡ್ಡ ಶ್ರೀಮಂತರು ಆಚಾರ್ಯರ ಹತ್ರ ಬಂದಾಗ ಅವ್ರು ಯಾವುದೋ ಒಂದಕ್ಕೆ ಅದನ್ನ ದಾನ ಮಾಡ್ತೇನೆ ಅಂತಂದ್ರಂತೆ, ಟ್ರಸ್ಟಿಗೆ ಯಾವುದಕ್ಕೂ. ಯಾಕೆ? ಮಕ್ಳಿಗೆ ಕೊಟ್ರೆ ಕಾದಾಡಿ ಸಾಯ್ತವೆ, ಕೊಡಬಾರದು. ಅದಕ್ಕೆ ನಾನು ಎಲ್ಲ ಕೊಟ್ಟು ಅವ್ರಿಗೆ ವಿದ್ಯೆ ಕೊಟ್ಟಿದ್ದೇನೆ, ಬೇಕಾದಷ್ಟು ಜೀವನದಲ್ಲಿ ಏನ್ ದುಡಿಲಿಕ್ಕೆ ದಾರಿಗಳಿವೆ ಅದನ್ನು ತೋರಿಸ್ಕೊಟ್ಟಿದ್ದೇನೆ. ಅವ್ರು ಅದ್ರಲ್ಲಿ ದುಡ್ಕೊಂಡು ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ, ಆಗ ಕಷ್ಟ ಗೊತ್ತಾಗುತ್ತೆ. ಈಗ ಸುಲಭದಲ್ಲಿ ಸಿಕ್ಕಿದ್ದನ್ನ ಅದನ್ನ ಉಳಿಸ್ಕೊಳ್ಳೋದು ಬಿಟ್ಟು ನನಗೆ ಜಾಸ್ತಿ ಅಂತ ಗಲಾಟೆ ಮಾಡು, ನನ್ನ ಅಣ್ಣಂದ್ರ ತಮ್ಮಂದ್ರ ಮಕ್ಕಳನ್ನೆಲ್ಲ ನೋಡಿ ನನಗೆ ಸಾಕಾಗಿದೆ, ಅದನ್ನು ನಾನು ಯಾರಿಗೂ ಕೊಡಲ್ಲ ಅಂತ ಹೇಳಿ ಯಾವುದೋ ಒಂದು ಕಡೆಗೆ ಬರೆದು ಹೊರಟ್ರು ಅವ್ರು. ಆಗ ಆಚಾರ್ಯ ಹೇಳ್ತಿದ್ರು, ಅವರಿಗೂ ಗೊತ್ತಾಗೋಯ್ತು ಮೊದ್ಲೇ ಒಂದು ಸಮಸ್ಯೆ. ಅವ್ರು ಅದನ್ನ ಯಾಕೆ ಹೇಳಿದ್ರು ಅಂದ್ರೆ, ನಮ್ಮಪ್ಪ ನಮಗೆ ಏನು ಕೊಡ್ಲಿಲ್ಲ ಅಂತ ಬೇಜಾರಾಗ್ಲಿ, ಯಾಕೆಂದ್ರೆ ನಾವು ಆಸ್ತಿ ಇದೆ ಅಂತ ಜಗಳ ಆಡೋದು ಬೇಡ ಅಂತ ಅವರೇ ಬಹಳ ಎಚ್ಚರಿಕೆಯಿಂದ ನಮ್ಮನ್ನ ಈ ವ್ಯವಸ್ಥೆಯಲ್ಲಿ ನಾವೇ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳುವ ಹಾಗೆ ವ್ಯವಸ್ಥೆ ಮಾಡಿದ್ರು. ಅವ್ರು ಏನನ್ನು ನಮಗೋಸ್ಕರ ಅಂತ ಪ್ರತ್ಯೇಕವಾಗಿ ಸಂಧಾನ ಮಾಡಿ ಇಟ್ಟಿರ್ಲಿಲ್ಲ ಅಂತ. ಹಾಗೆ ಇಲ್ಲಿ ಬೈತಾಳವಳು, ಈ ಸಂಪತ್ತು, ರಾಜ್ಯ, ಅಧಿಕಾರ, ದುಡ್ಡು ಇದೆಲ್ಲ ಬಂದ್ರೆ ಒಬ್ಬರೊಬ್ರು ಹೊಡೆದಾಡಿಕೊಳ್ಳುವ ಪ್ರಸಂಗ ಬರುತ್ತೆ. ಎಷ್ಟು ಶಬ್ದ! ಪಾಂಡವರು, ಛೇದಿಗಳು, ಪಾಂಚಾಲರು ಇವರು ಎಲ್ಲರೂ ಕೂಡ ಯುದ್ಧದಲ್ಲಿ ಕಲೆತು ಭರತ ವಂಶವೇ ನಾಶವಾಗುವಂತಹ ದುಸ್ಥಿತಿಗೆ ಬಂದು ನಿಂತಿದೆ. ಇದಕ್ಕಿಂತ ದುಃಖಕರವಾದ ಅವ್ಯವಸ್ಥೆ ಏನಿದೆ ಹೇಳು? ಯುದ್ಧದಲ್ಲಿ ಕಷ್ಟ ಇದೆ, ದೋಷ ಇದೆ, ಇದು ನಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಯುದ್ಧದ ಪ್ರಸಕ್ತಿಯೇ ಬೇಡ ಅಂತ ನಾವು ಬಿಟ್ಟರು ಕೂಡ ಅವರೇನು ನಮಗೆ ನ್ಯಾಯದಿಂದ ನಮಗೆ ಸಿಗಬೇಕಾದ ಭೂಮಿಯನ್ನು ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ನಾವು ಬಿಟ್ಟರು ಅವಮಾನಕ್ಕೊಳಗಾಗ್ತೇವೆ, ಹಿಡ್ಕೊಳ್ಳಿಕ್ ಹೋದ್ರು ಪಾಂಡವರೇ ಸಹಿಸ್ಕೊಳ್ಬೇಕಿತ್ತು ಅಂತ ಅದಕ್ಕೂ ಅಂತಾರೆ. ಪಡೆದು ಅಂದುಕೊಂಡ್ರೆ ಕನಿಷ್ಠ ಪಕ್ಷ ಪಡೆದದ್ದಕ್ಕಾದ್ರೂ ನ್ಯಾಯ ಒದಗಿಸ್ಬೋದು. ಆ ಕಡೆ ಪಡಿಲೂ ಇಲ್ಲ, ಈ ಕಡೆ ಬಯಸ್ಕೊಳ್ಳುವುದು ಕಮ್ಮಿ ಆಗ್ಲಿಲ್ಲ ಅಂದಾಗ ಯಾಕೆ ಬಿಡಬೇಕು? ಕ್ಷತ್ರ ಧರ್ಮ ಪಾಲನೆ ಮಾಡ್ಬೇಕಾದದ್ದೇ ಮುಖ್ಯ ಧರ್ಮ ಅಲ್ವಾ? ಆದ್ರಿಂದಾಗಿ ಎರಡೂ ವಿಧದಲ್ಲಿ ಕಷ್ಟವೇ ಇದೆ. ವಿದುರ ಜ್ಞಾತಿಗಳನ್ನ ಕೊಂದು ಜಯವನ್ನು ಪಡೆಯುವುದಕ್ಕಿಂತ ಕೆಲವೊಮ್ಮೆ ಸಾಯುವುದೇ ಮೇಲೆ ಅಂತ ತೋರಿಸುತ್ತೆ. ಅದು ಅತ್ಯಂತ ಬಡವನಾದವನಿಗೆ ಸರಿ. ಆದ್ರೆ ಅಧಿಕಾರ ಸಂಪತ್ತನ್ನು ಪಡೆಯುವ ಯಾವ ಹಿರಿಯ ಇದ್ದಾನೆ ಅವನು ಇದನ್ನೆಲ್ಲ ಬಿಟ್ರೆ ಅವನು ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಓಡಿ ಹೋದ ಹಾಗೆ. ಇನ್ನೊಬ್ಬರ ಕೈಗೆ ಅನ್ಯಾಯದ ಕೈಗೆ ಸಿಗುತ್ತೆ ಅಂತ ಗೊತ್ತಾದ್ಮೇಲೂ ಅದನ್ನು ಬಿಟ್ಟು ಹೋಗ್ತಾನೆ ಅಂದ್ರೆ ಅದವನು ತಪ್ಪಾಗುತ್ತೆ. ಅದರಿಂದಾಗಿ ಕೌರವರ ಪಕ್ಷದಲ್ಲಿ ದ್ರೋಣಾಚಾರ್ಯರು, ಕರ್ಣ, ನನ್ನ ಮಗ ಅವನು ಅಲ್ಲಿ ಇದ್ದಾನೆ ಅಂತ ನೋಡಿದಾಗ ನನಗೆ ತುಂಬಾ ಮನಸ್ಸಿಗೆ ತುಂಬಾ ಹಿಂಸೆ ಆಗುತ್ತೆ, ನನಗೆ ಭಯ ಹೆಚ್ಚುತ್ತಾ ಇದೆ. ದ್ರೋಣಾಚಾರ್ಯರು ಪಾಂಡವರ ಮೇಲೆ ತುಂಬಾ ಪ್ರೀತಿ ಇರುವವರು, ಭೀಷ್ಮಾಚಾರ್ಯರಂತೂ ಮಕ್ಕಳಂತೆ ನೋಡಿಕೊಂಡವರು, ಕೃಪಾಚಾರ್ಯರಿಗೂ ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಟ್ಟಂತಹ ಗುರುತ್ವ ಇದೆ. ಇದೆಲ್ಲ ಇದ್ದಾಗಲೂ ದುರ್ಯೋಧನನ ಪಕ್ಷದಲ್ಲಿ ವಹಿಸಿ ಯಾಕೆ ಇವರೆಲ್ಲ ದುರ್ಯೋಧನನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಮಹಾ ಅನರ್ಥವನ್ನ ತಂದುಕೊಳ್ತಾರೆ, ಪಾಂಡವರಿಗೆ ವಿರುದ್ಧವಾಗಿ ನಿಂತು ತಮಗೂ ತೊಂದರೆ ಮಾಡಿಕೊಳ್ತಾರೆ. ಏನೇ ಇರ್ಲಿ, ಹೆತ್ತ ತಾಯಿ ಈ ನಿಜ ಸ್ಥಿತಿಯನ್ನ ನಾನು ಇಲ್ಲಿವರೆಗೂ ಕರ್ಣನಿಗೆ ಹೇಳಲಿಲ್ಲ ಅಂದ್ರೆ ಅವಳು ಹೇಳಲಿಲ್ಲ ಅಂತ ಅರ್ಥ ಆಯ್ತು. ಈಗ ಕರ್ಣನಿಗೆ ನಾನು ಇಲ್ಲಿ ತನಕ ಹೇಳಲಿಲ್ಲ, ಅದನ್ನಾಗಿ ನಾನೇ ಹೋಗಿ ಇದರಲ್ಲಿ ಕರ್ಣ ಹಿಂದೆ ಸರಿಯುವುದಕ್ಕೆ ಬೇಕಾಗುವ ಹಾಗೆ ಏನಾದ್ರೂ ಅಥವಾ ಪಾಂಡವರ ಕಡೆಗೆ ತಿರುಗಿಸುವ ಹಾಗೆ ಏನಾದ್ರೂ ಮಾಡಬೇಕು ಅಂದ್ರೆ ನಾನು ಮಾಡ್ತೇನೆ. ಅದರ ಪೂರ್ವ ಕಥೆ ಹೇಳ್ತಾಳೆ. ದುರ್ವಾಸರ ಸೇವೆ ಮಾಡಿದ್ದು, ಅವರು ವರ ಕೊಟ್ಟದ್ದು, ಅದನ್ನು ಪರೀಕ್ಷೆ ಮಾಡಿದ್ದು, ಸೂರ್ಯದೇವ ಬಂದದ್ದು, ಅಲ್ಲಿ ಮಗುವಾಗಿ ಅವನು ಹುಟ್ಟಿದ್ದು, ಸೂರ್ಯದೇವನೇ ಅನುಗ್ರಹಿಸಿ ನಿನ್ನ ಯಾವುದೇ
ಮುಂದಿನ ಮದುವೆಗೆ ಹಾನಿ ಆಗದಂತಹ ದೇಹ ಸ್ಥಿತಿಯನ್ನು ನೀನು ಪಡಿತಿ ಅಂತ ಹೇಳಿದ್ದು, ಆ ಮಂತ್ರವನ್ನ ನಾನು ಮತ್ತೆ ಪಾಂಡುವಿನ ಒಪ್ಪಿಗೆಯಂತೆ ಉಳಿದ 5 ಮಕ್ಕಳನ್ನ ಪಡೆದದ್ದು, ಇದೆಲ್ಲವನ್ನ ಹೇಳಿ ಕರ್ಣ ಜನಿಸಿದ. ನಾನವನು ಪುತ್ರನ ಹಾಗೆ ನೋಡ್ಕೊಂಡೆ. ಆದ್ರೆ ಏನು ಅಂದ್ರೆ ಅವನನ್ನ ಸಾಕಿ ಬೆಳೆಸುವಷ್ಟು ಅವಕಾಶ ನನಗಿರ್ಲಿಲ್ಲ. ಅದೊಂದು ವ್ಯಥೆ ನನಗೆ ಜೀವನ ಪೂರ್ತಿ ಇದೆ. ನನಗೆ ಕಷ್ಟ ಆದದ್ದೇ ಬೇರೆ. ಆದ್ರೆ ಈಗಂತೂ ನಾನು ತಾಯಿ ಅಂತ ಹೇಳಿದ್ರೆ ಬಹುಶಃ ನನ್ನ ಮಾತು ನಡೆಸಿಕೊಟ್ಟಾನು. ಹಾಗಾಗಿ ಆ ದೃಷ್ಟಿಯಿಂದ ಅವನಿಗೆ ನಾನು 2 ಮಾತುಗಳನ್ನು ಹೇಳಿ ಯುದ್ಧದ ಕಡೆಗೆ ನೀನು ಗಮನ ಕಮ್ಮಿ ಮಾಡು ಅಂತ ಕೇಳ್ತೇನೆ. ಸೀದಾ ಕರ್ಣನ ಹತ್ತಿರ ಹೋಗ್ತಾಳೆ. ಹೋಗಿ ಕರ್ಣ ನದಿ ತೀರದಲ್ಲಿ ಜಪ ಮಾಡ್ತಾ ಇರ್ತಾನೆ. ಅವಳು ಹೋಗಿ ಡಿಸ್ಟರ್ಬ್ ಮಾಡೋದಿಲ್ಲ. ಅದೆಲ್ಲ ಒಂದು ಕಾಮನ್ ಸೆನ್ಸ್. ಯಾರಾದ್ರೂ ಜಪ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಸೀದಾ ಅವ್ರ ಹತ್ರ ಎದುರುಗಡೆನೆ ಹೋಗಿ ನಿಂತ್ಕೊಂಡು ನಾನು ಯಾರು ಗೊತ್ತಾಯ್ತಾ ಅಂತ ಕೇಳುದಲ್ಲ. ನೀವ್ ಗೊತ್ತಾಗ್ಲಿಕ್ಕೋಸ್ಕರ ಅಲ್ಲ ಜಪ ಮಾಡ್ತಾ ಇರೋದು, ದೇವ್ರು ಬರ್ಲಿ ಅಂತ ಕಾಯ್ತಾ ಇರೋದು. ನಮ್ಗೆ ಅನಿವಾರ್ಯ ಇದ್ದಾಗ ಮಾತ್ರ ಹೋಗಿ ಮಾತಾಡ್ಬೇಕು ಹೊರತು, ಏನೋ ತುಂಬಾ ದೊಡ್ಡ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವರ ಪಾತ್ರ ದೊಡ್ಡದಿದೆ ಅಂದ್ರೆ ಮಾತ್ರ ಅನಿವಾರ್ಯವಾಗಿ ಮಾತಾಡ್ಬೇಕು. ಬಿಟ್ರೆ ಯಾವಾಗ ನಾವು ಇನ್ನೊಬ್ಬರು ಮಾಡ್ತಾ ಇರುವ ಜಪ, ಪೂಜೆ ಅಥವಾ ಅಧ್ಯಯನ, ಅನುಷ್ಠಾನ ಇದಕ್ಕೆ ನಾವು ಮಧ್ಯದಲ್ಲಿ ಹೋಗಿ ತೊಂದರೆ ಮಾಡ್ತೇವೆ ಅಂದ್ರೆ ಸೇಮ್ ಪ್ರಾಬ್ಲಮ್ ನಮಗೂ ಬರುತ್ತೆ. ಸೇಮ್ ಪ್ರಾಬ್ಲಮ್ ನಾವು ಕೂಡ ದುರ್ದಶೆಯಿಂದ, ದುಷ್ಟ ಶಕ್ತಿಗಳಿಂದ ನಾವು ನಮ್ಮ ಅಧ್ಯಯನದಿಂದಲೋ ಅಥವಾ ಸಜ್ಜನರಿಂದಲೋ ವಂಚಿತರಾಗುವಂತಹ ಪ್ರಸಂಗ ನಮಗೆ ಬರುತ್ತೆ. ಆದ್ರಿಂದಾಗಿ ಹಾಗೆ ಯಾವತ್ತೂ ಕೂಡ ಯಾರದ್ದೇ ಪ್ರಸಂಗದಲ್ಲಿ ನಾವು ಹಾನಿ ಮಾಡಬಾರದು ಅಂತ ಹೀಗೆ ಹೇಳಿ ಎಚ್ಚರಿಸ್ತಾನೆ. ಕರ್ಣ ಅಲ್ಲಿ ನಿಂತಿದ್ದಾನೆ, ಜಪ ಮಾಡ್ತಾ ನಿಂತಿದ್ದಾನೆ. ತಾಯಿ ಬಾಡಿದ ಪದ್ಮಮಾಲಿಕೆ ಆಗಿದ್ಲಂತೆ. ಅಂದ್ರೆ ಹೇಳುದು ಹೇಗೆ ಮಗನಿಗೆ, ನೀನ್ ನನ್ನ ಮಗ ಅಂತ. ಅದಕ್ಕೆ ಉದಾಹರಣೆ ಎಷ್ಟು ಚಂದ ಇದೆ. ತುಂಬಾ ಒಳ್ಳೆಯ ಪದ್ಮ, ಅದ್ರದ್ದು ಬಾಡಿ ಹೋಗಿ 2 ದಿವಸ ಆದ ನಂತರದ ಮಾಲಿಕೆ ಹಾಗೆ ನಿಂತು ಬಿಟ್ಟಿದ್ದಾಳಂತೆ. ಹೇಳಲಿಕ್ಕೆ ಅವಳಿಗೆ ಕಷ್ಟ ಆಗ್ತಾ ಇದೆ. ಕೊನೆಗೆ ತನ್ನ ಮೇಲಿನ ಅಂದ್ರೆ ಈ ಸೆರಗ ಹಾಕೊಳ್ಳೋದು ಅದನ್ನ ತಲೆ ಮೇಲೆ ಮುಚ್ಚಿಕೊಂಡು ಸಾಯಂಕಾಲ ತನಕ ಕಾಯ್ತಾಳಂತೆ. ಅಂದ್ರೆ ಅವನು ಎಷ್ಟೋ ಜಪ ಮಾಡ್ತಿದ್ದಾನೆ, ಅವನು ತಲ್ಲೀನಾಗ್ಬಿಟ್ಟಿದ್ದಾನೆ. ಇವಳು ಕಾಯ್ತಾ ನಿರೀಕ್ಷೆ ಮಾಡ್ತಾ ಸಂಜೆ ತನಕ ಕಾದಿದ್ದಾಳೆ. ಆಮೇಲೆ ಅಂದ್ರೆ ಸಂಜೆ ಅಂದ್ರೆ ಈ ಮಧ್ಯಾಹ್ನ ಮುಗಿದು ಸ್ವಲ್ಪ ಹೊತ್ತು, ಅದು ಅಪರಾಹ್ನ ಅಂತ ಕರೀತೇವೆ. ಅಷ್ಟರವರೆಗೆ ಹಾಗೆ ಕೂತಿದ್ದಾಗ ಬಿಸಿಲಿನ ವೇಗ ನಿಧಾನಕ್ಕೆ ಸ್ವಲ್ಪ 4 ಗಂಟೆ ಆಯ್ತು, ಕಡಿಮೆ ಆಗ್ತಾ ಬಂತು. ತಿರುಗಿ ನೋಡ್ತಾನೆ, ಕುಂತಿ ನಿಂತಿದ್ದಾಳೆ. ತಕ್ಷಣ ಓಡಿ ಹೋಗ್ತಾನೆ. ಓಡಿ ಬಂದು ವಿನಯದಿಂದ ಕೈ ಮುಗಿದು ನಮಸ್ಕರಿಸಿ, ಯಾಕಮ್ಮ ಹೇಳ್ಬಾರ್ದ ಬಂದೆ ಅಂತ, ಎಷ್ಟು ದೂರ ನಿಂತಿದ್ದಿ, ಇಷ್ಟು ಬಿಸಿಲಲ್ಲಿ ನಿಂತಿದ್ದಿ. ಬಿಸಿಲಲ್ಲೇ ನಿಂತಿದ್ದಾಳು ಅವಳು. ಬಿಸಿಲಲ್ಲಿ ನಿಂತಿದ್ದಿ, ಯಾಕೆ ಹೀಗೆ ಅಂತ ಹೋಗಿ ಮಾತಾಡಿಸ್ತಾನೆ. ಅದು 144ನೇ ಅಧ್ಯಾಯ ಮುಗಿಯತ್ತೆ. 145ರಲ್ಲಿ ಕರ್ಣ ಕುಂತಿಯನ್ನು ನೋಡಿ ತಾನೇ ಹೇಳ್ತಾನೆ, ಅಧಿರಥನ ಮಗನಾದ ರಾಧೇಯ ನಿನಗೆ ನಮಸ್ಕರಿಸ್ತಾನೆ. ನೀನ್ ಯಾಕೆ ಇಲ್ಲಿಗೆ ಬಂದೆ, ಏನ್ ಬರ್ಬೇಕಿತ್ತು, ಬರುವ ಉದ್ದೇಶ ಏನಿತ್ತು? ಅದಕ್ಕೆ ಕುಂತಿ ಹೇಳ್ತಾಳೆ, ನೀನ್ ಹಾಗೆ ಹೇಳ್ಬಾರ್ದು. ನೀನು ರಾಧೆ ಅಲ್ಲ, ನೀನು ಕೌಂತೆಯ. ಅಧಿರಥ ನಿನಗೆ ತಂದೆ ಅಲ್ಲ. ನೀನು ನಿಜವಾಗಿಯೂ ಸೂತ ಕುಲದಲ್ಲಿ ಹುಟ್ಟಿದವನೇ ಅಲ್ಲ. ನಿನಗೆ ಎಷ್ಟೆಷ್ಟೋ ಅವಮಾನ ಆಗಿದೆ ಅಂತ ಗೊತ್ತು ನನಗೆ ಆ ಹೆಸರಿನಿಂದ. ಆದ್ರೆ ನೀನು ನಿಜವಾಗಿ ಸೂತ ಕುಲ ಅಲ್ಲ. ನೀನು ಈಗ ಇರುವ ಶಸ್ತ್ರಾಸ್ತ್ರಗಳನ್ನ ಬಲ್ಲ ಯಾರ್ಯಾರು ಹಿರಿಯರಿದ್ದಾರೋ ಅವರಿಗೂ ಮೀರಿದವನು ನೀನು. ವಸ್ತುತಃ ನೀನು ದೇವಗರ್ಭದ ತೇಜಸ್ಸಿನಿಂದ ಹುಟ್ಟಿದವ, ಯಾರೋ ಸಾಮಾನ್ಯರ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ ನೀನು. ಆದ್ರೆ ನೀನು ಹುಟ್ಟುವಾಗ್ಲೇ ನಿನಗೆ ಎದೆ ಮೇಲೆ ಏನೊಂದು ಕವಚ ಇದೆ, ಅದು ನೀನು ಹುಟ್ಟುವಾಗ್ಲೇ ಬಂದದ್ದು. ಕಿವಿಯಲ್ಲಿ ಏನು ಕುಂಡಲ ಇದೆ, ಅದು ನೀನು ಹುಟ್ಟುವಾಗ್ಲೇ ನಿನ್ ಜೊತೆಗಿದ್ದದ್ದು. ನಿನ್ನ ತಂದೆಯ ನಾನು ಯಾರು ಕುಂತಿ ಭೋಜನ ಮನೆಯಲ್ಲಿದ್ದಾಗ ಅಲ್ಲಿಗೆ ದುರ್ವಾಸರು ಬಂದಾಗ ಈ ಘಟನೆ ನಡೆಯಿತು. ನನಗೇನು ಗೊತ್ತಿಲ್ಲ ಆಗ, ಈ ನಿನ್ನನ್ನು ಪಡೆದದ್ರ ಬಗ್ಗೆ ಒಂದು ಹೆಮ್ಮೆ ಅಥವಾ ಇನ್ನೇನು ಗೊತ್ತಿಲ್ಲ ನನಗೆ. ನೀನು ನಿನ್ನ ತಾಯಿಯ ಬಗ್ಗೆಯೂ ಗೊತ್ತಿಲ್ಲದೆ, ನಿನ್ನ ನಿಜವಾದ ಇತಿಹಾಸ ಗೊತ್ತಿಲ್ಲದೆ ಧೃತರಾಷ್ಟ್ರನ ಮಕ್ಕಳ ಜೊತೆಗೆ ಸೇರ್ಕೊಂಡು ನೀನ್ ನಿಜವಾಗಿಯೂ ಕೂಡ ಒಂದು ರೀತಿಯಲ್ಲಿ ತುಂಬಾ ಕೆಟ್ಟ ಸಹವಾಸ ಮಾಡಿಬಿಟ್ಟಿದ್ದಿ. ಆದ್ರಿಂದಾಗಿ ಅವನ ಸೇವೆ ಮಾಡುವುದು ನಿನ್ಗೆ ಯಾವುದಕ್ಕೂ ಉಚಿತ ಅಲ್ಲ.
ಯಾಕೆಂದ್ರೆ ನೀನು ರಾಜ್ಯಕ್ಕೆ ಅರ್ಹನಾದವನು, ಯಾವುದೋ ಒಂದು ಸೀಟಿಗೆ ಅರ್ಹನಾದವನಲ್ಲ. ನಿನಗೆ ಇಡೀ ರಾಜ್ಯ ಸಿಗಬೇಕು ಅಂತ ನಾನು ಬಯಸ್ತೇನೆ. ಆದ್ರಿಂದಾಗಿ ಲೋಕದಲ್ಲಿ ಮನುಷ್ಯನ ಕರ್ತವ್ಯಕ್ಕೆ ಎಲ್ಲದಕ್ಕಿಂತಲೂ ಮಿಗಿಲಾದದ್ದು ಯಾವುದು ಅಂದ್ರೆ ತಂದೆ ತಾಯಿಗಳ ಮಾತನ್ನು ನಡೆಸಿಕೊಡುವುದು. ಅದು ತುಂಬಾ ಕಡೆ ಬರುತ್ತೆ. ಅವನು ಅಶ್ವಮೇಧ ಯಾಗ ಮಾಡಿಲ್ಲ ಅಂದ್ರು ತಂದೆ ತಾಯಿಗಳ ಮಾತು ಚೆನ್ನಾಗಿ ನಡೆಸ್ತಾ ಇದ್ದಾನೆ ಅಂದ್ರೆ ಅವನಿಗೆ ಆ ಯಾಗದ ಫಲ ಬರುತ್ತೆ ಅಂತ. ಅಂದ್ರೆ ಅಲ್ಲಲ್ಲ, ಅದು ತಂದೆಯ ಸ್ಥಾನದಲ್ಲಿ ಅವನಿದ್ರೆ. ನೋಡು, ಒಂದು ನೀವು ಒಂದು ತಂದೆ ತಾಯಿಯ ಸ್ಥಾನದಲ್ಲಿ ಇದ್ದ ಮೇಲೆ ಈ ಮಾತು ಹೇಳ್ಬೋದು. ಈಗ ನಿಮ್ಗೇನು ಗೊತ್ತಾಗಲ್ಲ ಆ ವಿಷಯ ಮಾತಾಡ್ಲಿಕ್ಕೆ. ಯಾಕೆಂದ್ರೆ ಅವಳು ಮಗುವಿನ ಮೇಲೆ ಪ್ರೀತಿ ಇಲ್ಲದೆ ಬಿಟ್ಟದ್ದಲ್ಲ, ಅವಳಿಗೆ ಅಷ್ಟು ದಿವಸ ಆದ್ರೂ ಆ ಮಗುವಿನ ಮೇಲೆ ಹಾಗೆ ಪ್ರೀತಿ ಇದೆ. ಅವನದು ಉತ್ತರ ಕೊಡುದು ಸರಿ, ಆದ್ರೆ ತಾಯಿ ಆ ಪ್ರೀತಿ ಇಟ್ಕೊಳ್ಬಾರ್ದು ಅಂತ ನಿಗ್ರಹ ಮಾಡುದು ಹೇಗೆ? ಶರೀರ ಕೊಟ್ಟದ್ದೇ ಜೀವನದಲ್ಲಿ ಅತ್ಯಂತ ದೊಡ್ಡ ಹೆತ್ತ ಮೇಲೆ ತಾಯಿ ಆ ಮಗುವಿಗೆ ಇನ್ನೇನೂ ಕೊಡ್ಬೇಕಾಗಿಲ್ಲ. ಆ ಋಣ 10 ಜನ್ಮಕ್ಕಲ್ಲ 100 ಜನ್ಮಕ್ಕೂ ಮುಗಿಯಲ್ಲ. ಉಳಿದಂತೆ ಅವಳು 100 ವರ್ಷ ಆ ಮಗುವನ್ನು ಕಾಪಾಡುದುಂಟಲ್ಲ, 9 ತಿಂಗಳು ಮಗುವನ್ನು ಹೊರುದುಂಟಲ್ವಾ, ಅದೆರಡು ಸಮಾನವೇ. ಒಂದು ರೀತಿಯಲ್ಲಿ ಇದೇ ಹೆಚ್ಚು ಹೊರತು ಅದೇ ಹೆಚ್ಚಲ್ಲ. ಆ ಅಂಶದಲ್ಲಿ ಅವಳು ಹೇಳಿದ್ದಷ್ಟೇ. ಅವನ ಉತ್ತರ ಅವಳಿಗೆ ಗೊತ್ತು, ಅವಳು ಏನು ನಿರೀಕ್ಷಿಸುವುದಲ್ಲ. ನಾನು ಹೇಳಿ ಅವಳಿಗೊಂದು ಹಗುರ ಆಗ್ಬೇಕಲ್ಲ ಭಾವ. ನಾನು ಹೆತ್ತ ಮಗುವಿಗೆ ಹತ್ರ ನಾನು ಸತ್ಯ ಹೇಳ್ಕೊಳ್ಬೇಕಲ್ಲ, ಅವಳಿಗೆ ಆ ಭಾವ ಇದೆಯಲ್ವಾ, ಅದನ್ನು ಹೇಳಿಕೊಳ್ಳುವ ಸಮಯ ಬಂತು ಅಂತ ಇಷ್ಟು ಮಾತು ಹೇಳ್ತಾಳೆ. ಎಲ್ಲ ಕರ್ತವ್ಯಕ್ಕಿಂತ ಮಿಗಿಲಾದದ್ದು ತಂದೆ ತಾಯಿಗಳ ಮಾತನ್ನು ನಡೆಸಿಕೊಡುವುದಷ್ಟೇ. ನೀನು ನನ್ನ ಒಟ್ಟಿಗೆ ಬರಬೇಕು ಅಂತನೂ ನಾನು ಏನು ಕೇಳುವುದಿಲ್ಲ. ತುಂಬಾ ಚೆನ್ನಾಗಿದೆ ಮಾತು ಇದು. ಮಗನಾಗಿ ತಂದೆ ತಾಯಿಗಳನ್ನ ಸಂತೋಷ ಪಡಿಸುವುದಕ್ಕಿಂತ ದೊಡ್ಡ ಯಜ್ಞ ಇನ್ನೊಂದಿಲ್ಲ ಜಗತ್ತಲ್ಲಿ. ನೀನು ಅನುಭವಿಸಬೇಕಾದ ನಿಜವಾದ ರಾಜ್ಯ ಯಾವುದು ಗೊತ್ತಾ? ಇಡೀ ಹಸ್ತಿನಾವತಿ, ಇಡೀ ಇಂದ್ರಪ್ರಸ್ಥ ಕೇವಲ ನೀನು ಅಂದುಕೊಂಡ ಯಾವತ್ತೂ ಹೋಗದೇ ಇರುವ ಅಂಗದೇಶ ಅಲ್ಲ. ನೀನ್ ನಿಜವಾಗಿ ಇಡೀ ದೇಶಕ್ಕೆ ಸಂಬಂಧಪಟ್ಟ ರಾಜ ನೀನು. ಅರ್ಜುನ ತನ್ನ ಪರಾಕ್ರಮದ ಸಂಪಾದಿಸಿರ್ಬೋದು, ಅದೆಲ್ಲವೂ ನಿನ್ಗೆ ಸೇರುತ್ತೆ. ಧರ್ಮರಾಜ ತನ್ನ ನೀತಿ ನಿಷ್ಠೆಗಳಿಂದ ಅದನ್ನು ಪಡೆದಿರ್ಬೋದು, ಆದ್ರೆ ಅದು ನಿನಗ್ ಬಂದ್ ಸೇರುತ್ತೆ. ನಕುಲ ಸಹದೇವರು ಕಷ್ಟಪಟ್ಟು ಎಷ್ಟೋ ಕಪ್ಪವನ್ನು ಹೊತ್ತಿರ್ಬೋದು, ಅದು ನಿನಗೆ ಬಂದ್ ಸೇರುತ್ತೆ. ಯಾಕೆಂದ್ರೆ ನೀನ್ ಅವರಿಗೆಲ್ಲರಿಗಿಂತ ಹಿರಿಯ. ಆದ್ರಿಂದಾಗಿ ನನಗೆ ಮನಸ್ಸಿನಲ್ಲಿ ಇರುವುದೇನು ಅಂದ್ರೆ ಕರ್ಣಾರ್ಜುನರು ಒಟ್ಟಿಗಿರ್ಬೇಕು ಅಂತ. ಅವರಿಬ್ರು ಜೊತೆಯಾಗಿ ಸಹೋದರರು ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇದ್ರೆ ನನಗೆ ಅದಕ್ಕಿಂತ ಮೇಲೆ ಯಾವ ಅಪೇಕ್ಷೆಯೂ ಇಲ್ಲ. ಆದ್ರಿಂದಾಗಿ ಅದನ್ನು ಕೌರವರು ನೋಡ್ಬೇಕು. ಆ ರೀತಿಯಾದ ಒಂದು ಸಂಬಂಧ ನಿಮ್ಮಿಬ್ಬರಲ್ಲಿ ಉಂಟಾದ್ರೆ ನನ್ನ ಹತ್ರಕ್ ಬಾ, ನನ್ನ ಪಿಂಡ ಹಾಕು ಅಂತ ಅವಳು ಏನು ಕೇಳ್ತಿಲ್ಲ. ಅವಳು ಕೇಳುದು ನಿಮ್ಮಿಬ್ಬರದಲ್ಲಿ ಜಗಳ ಇಲ್ಲದೆ ಅರ್ಜುನ ಮತ್ತು ಕರ್ಣರ ವೈರ ಶಾಂತ ಆಗ್ಬೇಕು. ನಾನು ಅಷ್ಟೇ ಕೇಳುವುದು ನಿನ್ನ ಹತ್ರ. ನಿನಗೆ 5 ಜನ ತಮ್ಮಂದ್ರಿದ್ದಾರೆ, ನಿನಗೆ ಬೇಕಾದ್ದನ್ನ ನೀನು ಯಾವಾಗ ಬೇಕಾದ್ರೂ ತಮ್ಮಂದ್ರ ಮೇಲೆ ಆದೇಶ ಮಾಡಿ ನೀನು ಅದನ್ನ ಪಡ್ಕೊಳ್ಬಹುದು. ನಿನಗೆ ಆ ಸೂತಪುತ್ರ ಅನ್ನುವ ಹೀನ ಹೆಸರು ಇನ್ನು ಮುಂದೆ ಯಾವತ್ತೂ ಯಾರ ಹತ್ರನೂ ಹೇಳ್ಕೊಳ್ಬೇಡ. ನೀನು ಹಾಗಲ್ಲ. ನನಗೆ ನೀನು ಪ್ರತಿ ಸರ್ತಿಯು ಬಂದಾಗ ನೀನು ಹಾಗೆ ನಿನ್ನ ಪರಿಚಯವನ್ನು ಮಾಡಿಕೊಳ್ಳುವಾಗ ಎದೆಗೆ ಇರಿದ ಹಾಗಾಗ್ತಾ ಇತ್ತು. ಆದ್ರೆ ಹೇಳುವ ಶಕ್ತಿ ಇಲ್ಲ. ಆದ್ರೆ ನಿನ್ನ ಈ ಅವಮಾನದ ಪರಿಸ್ಥಿತಿಯನ್ನು ನೋಡದೆ ವಿಧಿ ಇಲ್ಲ ಅಂತ ದುಸ್ಥಿತಿಯಲ್ಲಿ ನಾನಿದ್ದೆ ಅಂತ ಹೀಗೆ ಹೇಳಿ ಅಲ್ಲಿಗೆ 145ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 146ರಲ್ಲಿ ಮತ್ತೆ ಕುಂತಿಯ ಮಾತನ್ನ ಕೇಳಿದ ತಕ್ಷಣ ಒಂದು ಅಶರೀರವಾಣಿ ಬರುತ್ತೆ. ಅದು ಕರ್ಣನಿಗೂ ಕಿವಿಗೆ ಬೀಳುತ್ತೆ. ಸೂರ್ಯದೇವನೇ ಸಾಕ್ಷಾತ್ತಾಗಿ ಎದುರುಗೊಂಡು ಆ ಕರ್ಣನಿಗೆ ಕಿವಿಗೆ ಬೀಳುವಂತೆ ಆ ಮಾತನ್ನು ಹೇಳ್ತಾನೆ. ಕರ್ಣ, ಕುಂತಿ ಹೇಳಿದ ಮಾತು ಸತ್ಯ, ಅದರಲ್ಲಿ ಸುಳ್ಳಿಲ್ಲ. ನಿನ್ನ ತಾಯಿಯ ಮಾತನ್ನು ನೀನು ನಡೆಸು, ನಿನಗೆ ಅದು ಶ್ರೇಯಸ್ಸಿದೆ. ಸರ್ವ ವಿಧದಲ್ಲೂ ನಿನ್ನ ಉತ್ತರೋತ್ತರದ ಅಭಿವೃದ್ಧಿಯೂ ಇದೆ. ಆದ್ರಿಂದಾಗಿ ನೀನು ನಿಗ್ರಹ ಅಂದ್ರೆ ಯಾವುದೇ ತಾಯಿಯ ಮಾತಿಗೆ ನಿಗ್ರಹಿಸಿ ದೂರಕ್ಕೆ ಮಾಡಬೇಡ ಅಂತ ಹೀಗೆ ಹೇಳಿ ಇತ್ತ ಕುಂತಿ ಯೋಚನೆ ಮಾಡ್ತಾ ಇದ್ದಾಳೆ ಸೂರ್ಯದೇವ ಹೇಳಿದ ಮಾತನ್ನ. ಆದ್ರೆ ಕರ್ಣನ ಮನಸ್ಸು ಸ್ವಲ್ಪವೂ ಕೂಡ ಬದಲಾಗ್ಲಿಲ್ಲ. ಇದ್ರಲ್ಲಿ ರೆಕಾರ್ಡ್ ಆಗ್ಬೇಕಾ? ನೀವು ಕರ್ಣ ಅಲ್ಲಲ್ಲ, ಬನ್ನಿ ಬರೀ ಕೂತ್ಕೊಳ್ಳಿ, ನಿಲ್ಲಿಸ್ತೇನೆ. ಕುಂತಿ ಈ ಸೂರ್ಯನ ಮಾತನ್ನ ಕೇಳಿಸಿಕೊಂಡು ಅವಳಿಗೂ ಒಂಥರ ನನ್ನ ಮಾತಿಗೆ ಎಲ್ಲಿ ಅವನು ಈ ಸುಳ್ಳು ಹೇಳ್ತಾ ಇದ್ದಿ ಅಂತ ಅಂದು ಬಿಡ್ತಾನೋ ಅಂತ ಪಾಪ ಭಯ ಆಗ್ಬಿಟ್ಟಿತ್ತು. ಹಾಗೆ ಯಾವಾಗ ಸೂರ್ಯದೇವ ಬಂದು ಆ ಮಾತಿಗೆ, ಯಾಕೆಂದ್ರೆ ಅವಳು ಚಿಕ್ಕವಳಿದ್ದಾಗ ಏನು ಅವಳಿಗೆ ಅದರ ಬಗ್ಗೆ ಪೂರ್ವಾಪರಿಕಾರದ ಪ್ರಜ್ಞೆ ಇಲ್ಲದೆ ಇದ್ದಾಗ ಹುಟ್ಟಿದ ಮಗು.
ನಂಬ್ತಾನೋ ಇಲ್ವೋ ಅಂತ ಅನ್ನುವ ಭಯ ಇತ್ತು ಅವಳಿಗೆ. ಆದ್ರೆ ಯಾವಾಗ ಸೂರ್ಯ ಈ ಮಾತು ಹೇಳಿದ ಅವಳಿಗೊಂಚೂರು ಎದೆ ಹಗುರ ಆಯ್ತು. ಆದ್ರೆ ಕರ್ಣ ಮಾತ್ರ ಯಾವ ವಿಷಯದಲ್ಲೂ ಸ್ವಲ್ಪ ಕದಲಿಲ್ಲ. ಅವನೇನು ಪೂರ್ವದಲ್ಲಿ ತನ್ನ ನಿರ್ಧಾರ ಇತ್ತು ಆ ವಿಷಯದಲ್ಲಿ ಅವನು ಅಲ್ಲಾಡ್ಲಿಲ್ಲ. ತಾಯಿಯನ್ನ ಕುರಿತು ಹೇಳ್ತಾನೆ, ನೀನು ಕ್ಷತ್ರಿಯರ ಮಣಿ, ನಿನ್ನ ವಿಷಯದಲ್ಲಿ ನನಗೆ ಯಾವತ್ತೂ ಕೂಡ ಅಪನಂಬಿಕೆ ಆಗ್ಲಿ ಅಥವಾ ನಿನ್ನ ಬಗ್ಗೆ ಅಗೌರವ ಆಗ್ಲಿ ಇಲ್ಲ. ಸಿಚುವೇಶನ್ ನಾವು ಅನ್ಕೊಂಡ ಹಾಗಿಲ್ಲ. ಈಗ ನೀನು ಯಾವಾಗ್ಲೂ ಒಂದು ಚಿಕ್ಕ ಮಗು ಇದ್ದಾಗ ಬಂದು ನನ್ನನ್ನು ಕರ್ಕೊಂಡು ಹೋಗಿದ್ರೆ ಬೇರೆ ತರ ಇರ್ತಿತ್ತು. ಇವತ್ತು ಅಥವಾ ನನಗೆ ಈ ರಾಜ್ಯದ ಸಂಪರ್ಕವೇ ಇಲ್ಲದೆ ನಾನೆಲ್ಲೋ ದೂರದಲ್ಲಿದ್ದಾಗ ನೀನು ಈ ಮಾತು ಬಂದು ಹೇಳಿದ್ರೆ ನಡೆದು ಹೋಗ್ತಿತ್ತು. ಈಗ ನನಗೆ ಒಂದು ಅಸ್ತಿತ್ವ ಬಂದು ನಾನು ಒಂದು ಇಡೀ ಒಂದು ಘಟನೆಗೆ ಒಂದು ಕಡೆಯ ಪಾತ್ರದಲ್ಲಿ ಪ್ರಧಾನ ಶಕ್ತಿಯಾಗಿ ನಿಂತು ನಾನು ಮಾಡಬೇಕಾದ ಕೆಲಸವನ್ನು ಬಿಟ್ಟು ಇನ್ನೊಂದು ಕಡೆಗೆ ಬರ್ಲಿಕ್ಕೆ ಈಗ ನನ್ನ ಹತ್ರ ನೀನ್ ಯಾಕೆ ನೇರ ಹೇಳ್ತಾ, ನೀನು ನನ್ನನ್ನ ಹುಟ್ಟಿ ಒಂದು ದಿವಸ ಆದ್ರೂ ನೋಡ್ಕೊಳ್ಲಿಕ್ಕಾಯ್ತಾ? ಹುಟ್ಟಿದ ದಿವಸನೇ ನನ್ನನ್ನು ತ್ಯಾಗ ಮಾಡಿದ್ದಿ. ನಿನ್ನ ಕಾರ್ಯ ಅದು ಕ್ರೂರವಾದದ್ದು. ತಾಯಿ ಆದವಳು ಯಾವತ್ತೂ ಅಂತಹ ರೀತಿಯಲ್ಲಿ, ಅಂದ್ರೆ ನೀನು ತಾಯಿಯಾಗಿ ನಿನ್ ಕಷ್ಟ ನೀನು ಹೇಳ್ಬೋದು, ಆದ್ರೆ ಮಗುವಾಗಿ ತಾಯಿ ಬೇಕು ಅಂತ ನನ್ನ ಬಯಕೆಗೆ ಯಾರು ಹೊಣೆ? ನಿನ್ನ ಕಷ್ಟ ಬೇರೆ ಇರ್ಬೋದು, ನಾನು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಮಗುವಾಗಿದ್ದ ಹೊತ್ತಿಗೆ ತಾಯಿಯೊಬ್ಳು ಬೇಕು ಅಂತ ಅನ್ನುವ ಬಯಕೆ ಇರುವಾಗ ಸಿಗದೆ ಹೋದ ಸ್ಥಿತಿ ಅನ್ನೋದು ನನಗೆ ಯಾವತ್ತಿಗಾದ್ರೂ ಮರಿಲಿಕ್ಕಾಗತ್ತಾ? ಸಿಕ್ಕಿಲ್ಲ, ನನ್ನಮ್ಮ ನನ್ನಿಂದ ದೂರ ಆಗಿದ್ದಾಳೆ ಅಂತ ಅನ್ನೋದು ಮರಿಲಿಕ್ಕಾಗತ್ತಾ? ಒಂದು ರೀತಿ ಅದು ನನ್ನ ಪ್ರಾಣಕ್ಕೆ ಅಪಾಯ ತಂದದ್ದು. ನಿನಗೇನ್ ಗೊತ್ತಿತ್ತು ನಾನು ಯಾರದ್ದೋ ಒಬ್ಬರ ಮಡಿಲ್ ಸೇರ್ತೇನೆ ಅಂತ? ಎಲ್ಲೋ ದಾರಿಯಲ್ಲಿ ನದಿಯಲ್ಲಿ ಕೊಚ್ಚೋಗಿ ಜಲಚರ ಪ್ರಾಣಿಗಳಿಗೆ ವಶವಾಗಿಯೋ ಇನ್ಯಾವುದೋ ಪ್ರಾಣಿಗಳು ಕಿತ್ತಾಡುವುದಕ್ಕೂ ಕಾರಣವಾಗಿದ್ರೆ ನಾನು ಬದುಕ್ತಿದ್ನ? ನೀನು ಹೇಳ್ಬಹುದು ಕ್ಷತ್ರಿಯನಾಗಿ ಹುಟ್ಟಿದ್ದು ನನಗೆ ಅಪಕೀರ್ತಿ ಬಂತು ಅಂತ, ಯಾವುದೋ ಒಂದು ಹಿಂದೆ ಅಪಾಪ ಕಾರ್ಯ ಮಾಡಿದ್ದೆ, ಅದಕ್ಕೆ ಸರಿಯಾಗಿ ನಾನೀಗ ಸೂತಪುತ್ರ ಅಂತ ಅನಿಸಿಕೊಂಡು ಬದುಕ್ತಾ ಇದ್ದೇನೆ, ವ್ಯವಹಾರ ಮಾಡ್ಕೊಳ್ತಾ ಇದ್ದೇನೆ. ಆದ್ರೆ ನೀನು ಮಾಡಿದ ಪಾಪ ಇದೆಯಲ್ಲ, ಇದು ಶತ್ರುವು ಕೂಡ ಯಾರೂ ಕೂಡ ಹಾಗೆ ಯೋಚನೆಯೂ ಮಾಡಲ್ಲ. ಮಕ್ಕಳನ್ನೇ ತೊರೆದು ಬದುಕುವಂತ ಸ್ಥಿತಿಯನ್ನ ನನಗೆ ಯಾರೋ ಒಬ್ಬ ಶತ್ರು ಇದ್ರೂ ಕೂಡ ನನ್ನನ್ನು ಹಾಗೆ ಯೋಚನೆ ಮಾಡ್ತಿರ್ಲಿಲ್ಲ. ಆದ್ರಿಂದ ಯಾವಾಗ ನೀನ್ ದಯೆ ತೋರಿಸ್ಬೇಕಿತ್ತು ಆಗ ದಯೆ ತೋರಿಸ್ಲಿಲ್ಲ. ಈಗ ಬಂದು ದಯೆ ತೋರಿಸ್ತಾ ಇದ್ರೆ ನನಗೆ ಆ ದಯೆ ಬೇಕಿಲ್ಲ, ನನಗೀಗ ಅಗತ್ಯ ಇಲ್ಲ ಬಯಕೆ. ಯಾಕಂದ್ರೆ ಜನ್ಮೋಚಿತವಾದ ಸಂಸ್ಕಾರ ಮಾಡಿದವಳು ನೀನಲ್ಲ, ಹೆಸರಿಟ್ಟವಳು ನೀನಲ್ಲ, ಬಾಚಿದವಳು ನೀನಲ್ಲ, ಯಾವ ಕೆಲಸವೂ ನೀನು ಮಾಡಲಿಲ್ಲ. ಈಗ ಕಾರ್ಯಾರ್ಥವಾಗಿ ಬಂದಿದ್ದಿ ನೀನು, ಪ್ರೀತಿಯಿಂದ ಬಂದದ್ದಲ್ಲ, ಕಾರ್ಯಾರ್ಥವಾಗಿ ಬಂದಿದ್ದಿ. ನಾನು ನಿನ್ನ ತಾಯಿ, ನನ್ನ ಆಜ್ಞೆಗೆ ನೀನು ಬದ್ಧನಾಗಿರ್ಬೇಕು ಅಂತ ಈಗ ಹೇಳ್ತಾ ಇದ್ದಿ. ಇದು ಯಾವಾಗ ಹೇಳ್ಬೇಕಿತ್ತು? ಈಗ ಹೇಳುವ ಸಮಯನ? ಆದ್ರಿಂದ ನೀನು ಮಗನಲ್ಲಿ ತೋರಿಸುವ ಪ್ರೀತಿಯನ್ನ ಇವತ್ತು ತೋರಿಸಿದ್ರೆ ಅದನ್ನ ಪ್ರೀತಿ ಅಂತ ನಂಬಲಿಕ್ಕೆ ಆಗಲ್ಲ ಅಮ್ಮ. ನೀನ್ ನಿಜವಾಗಿಯೂ ಪ್ರೀತಿ ಇರಬಹುದು, ಆದ್ರೆ ಪ್ರಸಂಗದಲ್ಲಿ ಈ ಪ್ರೀತಿಯನ್ನ ಯಾರೂ ನಂಬಲ್ಲ, ಯಾರು ನಂಬಲಿಕ್ಕೆ ಆಗುದೂ ಇಲ್ಲ. ನಿನ್ನ ಮಾತುಗಳೆಲ್ಲ ಸ್ವಕಾರ್ಯ ಸಿದ್ಧಿಗೋಸ್ಕರನೇ ಇದೆ. ನಿನಗುಳಿದ ಇನ್ನುಳಿದ ಮಕ್ಕಳ ಬಗೆಗೆ ಅವರ ಜೀವ ಉಳಿಸಿಕೊಳ್ಳುವ ಭಯಕ್ಕೆ ನೀನೀಗ ಈ ಮಾತು ನನ್ನ ಹತ್ರ ಬಂದು ಕೇಳ್ತಾ ಇದ್ದಿ ಹೊರತು ನೀನು ಖಂಡಿತ ಕರ್ಣನ ಮೇಲಿನ ಪ್ರೀತಿಯಿಂದ ಬಂದದ್ದಲ್ಲ, ಉಳಿದ 5 ಜನರ ಮಕ್ಕಳ ಮೇಲಿನ ಪ್ರೀತಿಯಿಂದ ನನ್ನ ಹತ್ರ ಬಂದಿದ್ದಿ ಅಂತ ಹೀಗೆ ಹೇಳಿ, ಈಗ ನೀನು ನನ್ನನ್ನು ಅರ್ಜುನನ ಜೊತೆಗೆ ಸೇರ್ಬೇಕು ಅಂತ ಹೇಳ್ತಾ ಇದ್ಯಲ್ವಾ? ಕೃಷ್ಣನ ಸಹಾಯ ಇರುವ ಅರ್ಜುನನಿಗೆ ಯಾರ ಹೆದರಿಕೆ? ಅವನಿಗೆ ಯಾರ ಹೆದರಿಕೆನೂ ಇಲ್ಲ. ಅವನನ್ನ ನೀನು ನನ್ನಿಂದ ರಕ್ಷಿಸ್ಬೇಕು ಅಂತ ಯೋಚಿಸ್ಬೇಕಾದ ಅಗತ್ಯವೇ ಇಲ್ಲ. ಆದ್ರಿಂದ ಈಗ ಒಂದು ವೇಳೆ ನಾನು ಅರ್ಜುನ್ ಜೊತೆಗೆ ಸೇರಿದ್ರೆ ಸಮಸ್ಯೆ ಯಾರಿಗೆ ಗೊತ್ತಾ? ನನಗೇನೆ. ಅರ್ಜುನನಿಂದ ನನಗೆ ಸಾವಿನ ಭಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಪಾರ್ಟಿ ಚೇಂಜ್ ಮಾಡದ ಅಂತ, ಸೋಲ್ತೇನೆ ಅಂತ ಭಯ ಇದ್ದಾಗ ಕೆಲವರು ಪಕ್ಷ ಚೇಂಜ್ ಮಾಡ್ತಾರಲ್ಲ, ಹಾಗೆ ನನ್ನನ್ನು ಕೂಡ ಅದೇ ಗುಂಪಿಗೆ ಸೇರಿಸಿ ಬಿಡ್ತಾರೆ. ಸೋದರ ಭಾವ ಅಂತ ಅನ್ನೋದು ಈಗ ಯುದ್ಧ ಕಾಲದಲ್ಲಿ ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನಾಗಿ ನಾನು ಪಾಂಡವರಿಗೆ ಸಹೋದರ ಅಂತ ಯಾರು ನಂಬುವುದು ಇಲ್ಲ. ಈಗೇನಾಗುತ್ತೆ ಅಂದ್ರೆ ಪಾಂಡವರ ಕಡೆಯಲ್ಲಿ ಜಯ ಇದೆ ಅಂತ ಭಾವಿಸಿ ಕರ್ಣ ಆ ಪಕ್ಷಕ್ಕೆ ಹೋದ. ಅದಕ್ಕೆ ಒಂದು ಕಾರಣ ಕೊಡ್ಲಿಕ್ಕೆ ಲೋಕದಲ್ಲಿ ಯಾರಿಗ್ ಗೊತ್ತು? ಯಾರು ನೋಡಿದ್ದಾರೆ? ಕುಂತಿಗೆ ಮಕ್ಕಳಾಗಿದ್ದು ಅವಳು ಬಿಟ್ಟದ್ದು ಕುಂತಿಗೆ ಮಾತ್ರ ಗೊತ್ತು, ಸೂರ್ಯನಿಗೆ ಮಾತ್ರ ಗೊತ್ತು. ಸೂರ್ಯ ಈಗ ಅಶರೀರವಾಣಿಯಲ್ಲಿ ಹೇಳಿದ ಅಂತ ಮಾತ್ರಕ್ಕೆ ಪ್ರತಿ ಸರ್ತಿ ಬಂದು ಸಾಕ್ಷಿ ಕೊಡ್ತಾನ ಅವನು, ಅವನಿಗೆ ಬೇರೆ ಕೆಲಸವೇ ಇಲ್ವಾ? ಹಾಗೆ ಎಲ್ಲರಿಗೂ ನಂಬಲಿಕ್ಕೆ ಆಗುದೂ ಇಲ್ಲ, ಯಾರು ನಂಬುದೂ ಇಲ್ಲ. ಆದ್ರಿಂದಾಗಿ ನಾನು ಧೃತರಾಷ್ಟ್ರನ ಮಕ್ಕಳಲ್ಲಿಯೇ ನನಗೆ ಬೇಕಿರುವ ಎಲ್ಲಾ ತರದ ಸೌಕರ್ಯವನ್ನ ಪಡೆದೆ. ಕೆಲವೊಂದ್ ಸರ್ತಿ ಏನು ಅಂದ್ರೆ ಸಿಗದೆ ಯಾರೋ ಒಬ್ಬ ಸಣ್ಣ ಅನುಕೂಲ ಮಾಡಿ ಕೊಟ್ಟ ಅಂದ್ರು ಅವನು ಮಹಾ ದುಷ್ಟನಾಗಿದ್ರು ಕೂಡ ಅವನ ವಿರುದ್ಧ ಮನಸ್ಸು ಆಮೇಲೆ ಎದುರು ನಿಲ್ಲುವುದೇ ಇಲ್ಲ. ಅದೆಲ್ಲ ಬಿಡಿ. ಕೆಲವೊಂದು ನಾವು
ಎಕ್ಸ್ಪೀರಿಯನ್ಸ್ ಆಗದೆ ಅದು ಗೊತ್ತಾಗುದಿಲ್ಲ ಹೇಗೆ ಅಂತ. ನಮ್ಗೆ ಅನ್ಸುತ್ತೆ ಅಷ್ಟು ಒಳ್ಳೆಯವರು, ಅವ್ರಿಗೆ ಸಪೋರ್ಟ್ ಮಾಡಿದ್ರಾ ಅಂತ ಕೇಳ್ತೇವೆ ನಾವು ಕೆಲವೊಮ್ಮೆ. ಆದ್ರೆ ಅವರಿಗೆ ಯಾವ ಕಾಲದಲ್ಲಿ ಅವರು ಸಹಾಯ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಅದು ಒಂದು ಮಾತು ಇಟ್ಕೊಂಡು ಆಟ ಆಡಿಸ್ತಾರೋ ಅವರು ಅದನ್ನ ದುರುಪಯೋಗ ಮಾಡ್ಕೊಳ್ತಾರೋ ಬೇರೆ ಪ್ರಶ್ನೆ. ಆದ್ರೆ ಇವರಿಗೆ ಅದು ತುಂಬಾ ಅಚ್ಚಳಿಯದೆ ನೆನಪುಳಿದ ಸಂಗತಿ ಆದ್ರಿಂದಾಗಿ ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ನನ್ನ ಕೋರಿಕೆಗಳನ್ನೆಲ್ಲ ಈಡೇರಿಸಿದ್ದು ದುರ್ಯೋಧನ. ಯಾವಾಗ ನಾನು ಅನೇಕ ವಿಧಗಳಲ್ಲಿ ಅಪಮಾನಕ್ಕೊಳಗಾಗುವ ಎಲ್ಲ ಸತ್ಕಾರಕ್ಕೊಳಗಾದ್ನೋ, ಆಮೇಲೆ ನಾನು ಅವ್ನು ನನ್ನ ಸ್ವಾಮಿ, ಅವನೇನೇ ಮಾಡಿದ್ರು ನಾನು ಅವನಿಗೋಸ್ಕರ ಮಾಡ್ಬೇಕು ಹೊರತು ಬೇರೆಯವರಿಗೋಸ್ಕರ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಪರಾಕ್ರಮವನ್ನು ನಂಬಿಕೆ ಇಟ್ಟುಕೊಂಡೇ ದುರ್ಯೋಧನ ಪಾಂಡವರ ಮೇಲೆ ಇನ್ನಷ್ಟು ದ್ವೇಷವನ್ನು ಬೆಳೆಸಿಕೊಂಡಿದ್ದಾನೆ. ಈಗ ಇದ್ದಕ್ಕಿದ್ದ ಹಾಗೆ ನಾನು ದೂರ ಆಗಿಬಿಟ್ರೆ ಯಾವ ಕಾರಣಕ್ಕೆ ಅವನು ದ್ವೇಷ ಬೆಳೆಸಿಕೊಂಡು ಅದಕ್ಕೆ ಅರ್ಥವೇ ಇಲ್ಲ ಅಂತಾಗಿ ಅವನು ನಗೆಪಾಟಲಿಗೆ ಈಡಾಗ್ತಾನೆ. ನನಗೆ ಅವಮಾನ ಆದ ಸಂದರ್ಭದಲ್ಲಿ ಸನ್ಮಾನ ಮಾಡಿದವನಿಗೆ ನಾನು ಇನ್ನೊಂದು ರೀತಿ ಅವಮಾನ ಮಾಡುವಂತ ಪ್ರಸಂಗ ಬರುತ್ತೆ. ಆದ್ರಿಂದಾಗಿ ವಸುಗಳು ಹೇಗೆ ದೇವೇಂದ್ರನನ್ನು ಗೌರವಿಸ್ತಾರೋ ಹಾಗೆ ಇಡೀ ಕೌರವರಲ್ಲಿ ಎಲ್ಲರೂ ಕೂಡ ನನಗೆ ಅತ್ಯಂತ ಗೌರವ ಕೊಟ್ಟು ತಲೆಬಾಗಿ ನಮಸ್ಕರಿಸಿ ನನ್ನನ್ನ ಸತ್ಕಾರ ಮಾಡ್ತಾರೆ. ಅದರಿಂದಾಗಿ ಈ ನನ್ನನ್ನು ನಂಬಿಕೊಂಡು ಅವರದ್ದೇನೇನು ಆಶೋತ್ತರಗಳಿವೆ ಇದನ್ನ ನಾನು ಒಂದು ಕ್ಷಣದಲ್ಲಿ ನೀನು ಬಂದು ಕೇಳಿದ ತಕ್ಷಣ ಅವರ ಅಷ್ಟು ದೊಡ್ಡ ಆಶಾ ಗೋಪುರಕ್ಕೆ ನಾನು ಹೇಗೆ ಕೊಡಲಿ ಇಟ್ಟು ಹಾಕ್ಲಿ, ಅದನ್ನು ಹೇಗೆ ಭಗ್ನಗೊಳಿಸ್ಲಿ? ಆಗುದಿಲ್ಲ. ಈ ಯುದ್ಧದ ಮಹಾ ಸಮುದ್ರಕ್ಕೆ ಅವರು ನನ್ನನ್ನು ತೆಪ್ಪದ ಹಾಗೆ ನಂಬಿಕೊಂಡು ಕೂತಿದ್ದಾರೆ. ನಾನೇ ಅವರನ್ನು ದಾಟಿಸ್ಬೇಕು. ಇದು ಸ್ವಲ್ಪ ಓವರ್ ಕಾನ್ಫಿಡೆನ್ಸು. ಆದ್ರೂ ಅವನಿಗೆ ತನ್ನ ಜವಾಬ್ದಾರಿ ಇದೆ ಅಂತ ಅನ್ನೋ ವಿಷಯದಲ್ಲಿ ಸತ್ಯ. ಇನ್ನೇನ್ ಮಾತಾಡುದು? ನನಗೆ ಈ ವಿಷಯದಲ್ಲಿ ಬೇರೆ ಏನು ಮಾತಾಡ್ಲಿಕ್ಕೆ ಮನಸ್ಸೇನು ತೋಚುತ್ತಾನೆ ಇಲ್ಲ. ನಾನು ಅವರಿಗೆ ಪ್ರಾಣ ಕೊಟ್ಟಾದ್ರೂ ಅವರಿಗೆ ಅಗತ್ಯ ಇರುವ ಸಹಾಯವನ್ನು ಮಾಡುವ ಸಂದರ್ಭ ಬಂದ್ರೆ ನಾನು ಅದಕ್ಕೆ ಸಂತೋಷವಾಗಿ ಒಪ್ಕೊಳ್ತೇನೆ. ನನಗೆ ಅದರಲ್ಲಿ ಪ್ರಾಣದ ಲಕ್ಷ್ಯವೂ ಇಲ್ಲ, ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಅನ್ನುವ ಯೋಚನೆಯೂ ಇಲ್ಲ. ಯಾಕಂದ್ರೆ ಸ್ವಾಮಿಗೆ ಒಬ್ಬ ಸೇವಕನಾದವನು ಮಾಡಬೇಕಾದ ಅನಿವಾರ್ಯ ಕರ್ಮ ಅದು. ಅದನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ನಮ್ಗೆ ಅನ್ಸುತ್ತೆ ಕೆಲವೊಮ್ಮೆ ಹೀಗಿರ್ತಾರ ಅಂತ. ಸ್ವಾಮಿಗೋಸ್ಕರ ತನ್ನ ಜೀವ ಹೋದ್ರು ಸರಿ, ನನಗೆ ಅವರಿಗೆ ಅನ್ಯಾಯ ಆದ್ರೂ ಅದನ್ನ ಬಿಡಲ್ಲ ಅಂತ. ವಿಜಯನಗರದ ಅರಸರ ಪರಂಪರೆಯಲ್ಲಿ ಕೃಷ್ಣದೇವರಾಯರಿಗೆ ಒಬ್ಬ ತಿಮ್ಮರಸು ಅಂತ ಒಬ್ಬ ಮಂತ್ರಿ ಇದ್ರು. ಅವರು ಅದು ಕೊನೆಯ ಮೂಮೆಂಟಿನ ಏನು ಅಂದ್ರೆ ತಿಮ್ಮರಾಯ ಅಂತ ಮಗ 8 ವರ್ಷನೋ 10 ವರ್ಷನೋ. ಇವರು ದಿಗ್ವಿಜಯಕ್ಕೆ ಹೋದಾಗ ಆ ತಿಮ್ಮರಸುಗೆ ಯಾರು ವಿಷ ಕೊಟ್ಟು ಅರಮನೆಯಲ್ಲಿ ಕೊಂದು ಬಿಡ್ತಾರೆ. ಕೊಂದಾಗ ತಿಮ್ಮರಸುವಿನ ಮನೆಯ ಬಾಗಿಲಲ್ಲೇ ಇರುತ್ತೆ ಹೆಣ. ಆಗ ರಾಜನಿಗೆ ತುಂಬಾ ದುಃಖದಲ್ಲಿ ಅವನ ಆಡಳಿತದ ಬಗ್ಗೆ ಜವಾಬ್ದಾರಿ ಬಿಡ್ತಾನೆ. ಇವನಿಗೂ ಕೂಡ ಕೊಲೆ ಯಾರು ಮಾಡಿದ್ದು ಅಂತ ಹುಡುಕ್ಲಿಕ್ಕೆ ಆಗಿಲ್ಲ ಅಂತ ಇವನು ಮಂತ್ರ ಪದವಿ ಬಿಡ್ತಾನೆ. ಆಗ ಕಾಯ್ತಾ ಕಾಯ್ತಾ ಇದ್ದೊಬ್ಬ ಅಚ್ಯುತರಾಯ ಅಂತನ್ನೋನು ತಾನೇ ಅದರ ಜವಾಬ್ದಾರಿ ತಗೊಂಡು ಕೂಡ್ಲೆ ತಿಮ್ಮರಸುವಿನ ಮೇಲೆ ಅವನ ಮೇಲೆ ಕೋಪ ಇರುತ್ತೆ. ಹಿಂದೆ ಅವನು ಅನೇಕ ಮಾಡುವ ಅನ್ಯಾಯಗಳನ್ನು ತಪ್ಪಿಸಿರ್ತಾನೆ ತಿಮ್ಮರಸು ಮಂತ್ರಿ. ಈಗ ಸಮಯ ಸಿಕ್ಕಿತು ಅಂತ ಹೇಳಿ ಅವನೇ ಕೊಂದದ್ದು ಅಂತ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಅವನನ್ನ ಕಣ್ಕಿತ್ತು ಬಿಡ್ತಾರೆ. ಆಗ ಕಣ್ಕಿಡುವಾಗ ಜನ ಎಲ್ಲ ತಡೀತಾರೆ. ಆಗ ಅವನು ಹೇಳ್ತಾನೆ, ಇಷ್ಟು ಅಂದ್ರೆ ಅವನಿಗೆ ವಯಸ್ಸಾಗಿದೆ ಸುಮಾರು, ಇಷ್ಟು ದಿವಸ ಕಾಲ ನನ್ನನ್ನ ಸಾಕಿ ಬೆಳೆಸಿದಂತಹ ನಾಡಿಗೆ ಬಹುಶಃ ನನ್ ಕಣ್ಬೇಕು ಅಂತ ಅನ್ಸುತ್ತೆ. ನಾನು ಈ ವ್ಯಕ್ತಿಯಿಂದ ಏನು ಯೋಚನೆ ಮಾಡಲ್ಲ, ಈ ವಂಶಕ್ಕೆ ಈ ಪರಂಪರೆಗೆ ನಾನು ನನ್ನನ್ನ ಕೊಟ್ಟುಕೊಂಡವನು. ಹಾಗಾಗಿ ಬಹುಶಃ ಈ ನನ್ನ ನಾಡಿನ ತಾಯಿಗೆ ಅದು ಬೇಕಾಗುತ್ತೆ ಅಂತ ತಾನೇ ಕೀಳಿಸ್ಕೊಳ್ತಾನೆ. ಅಷ್ಟಾದ್ಮೇಲೆ ಅದು ಅವನ ಮಕ್ಕಳನ್ನು ಗಲ್ಲಿಗೆ ಹಾಕ್ತಾರೆ. ತಿಮ್ಮರಸನ 2 ಮಕ್ಕಳನ್ನು, ತುಂಬಾ ಒಳ್ಳೆ ಮಕ್ಕಳು. ಹೆಂಡತಿ ಸುದ್ದಿ ಕೇಳಿಯೇ ಕೃಷ್ಣನ ಪಾದ ಬುಡದಲ್ಲಿ ಪ್ರಾಣ ಬಿಡ್ತಾಳೆ. ಆಗ ಇವನು ಓಡಿ ಬರ್ತಾನೆ ವಿಷಯ ಗೊತ್ತಾಗಿ. ಅವನು ಆ ತರ ಬೇಸರದಲ್ಲಿ ಕೂತ್ ಬಿಡ್ತಾನೆ. ವಿಷಯ ಗೊತ್ತಾಗಿ ಓಡಿ ಬರ್ತಾನೆ. ಓಡಿ ಬಂದ್ರು ಮಗ ಸತ್ತೋಗಿದ್ದ ವ್ಯಥೆ ಜೊತೆಗೆ ಇವನಿಗೆ ಕಣ್ಣು ಹೋದದ್ದು, ಅವನ ಮಕ್ಕಳು. ಆ ಮಂತ್ರಿ ಯಾರು ಅಂದ್ರೆ, ಇವನು ಸಾಯೋ ಹೊತ್ತಿಗೆ, ಅಂದ್ರೆ ಇವನನ್ನ ಕೊಲ್ಲಬೇಕು ಅಂತ ಶತ್ರುಗಳು ಅಟ್ಯಾಕ್ ಮಾಡಿದ ಹೊತ್ತಿಗೆ ಆ ತಾಯಿ ನೀರಲ್ಲಿ ಬಿದ್ದು ಸಾಯ್ಲಿಕ್ಕೆ ಹೋದಾಗ, ಅಂದ್ರೆ ಯಾರು ರಾಜ ಕೃಷ್ಣದೇವರಾಯ ಸಾಯ್ಲಿಕ್ಕೆ ಹೋದಾಗ ಈ ಮಂತ್ರಿ ಮತ್ತು ಹೆಂಡತಿ ಆ ಮಗುವನ್ನ ತನ್ನ ಮಕ್ಕಳಿಗಿಂತ ಹೆಚ್ಚು ರಕ್ಷಣೆ ಮಾಡಿರ್ತಾರೆ. ಹಾಗಾಗಿ ಅಪ್ಪಾಜಿ ಅಮ್ಮ ಅಂತಾನೆ ಕರೀತಾ ಇರ್ತಾನೆ ಮಂತ್ರಿಯನ್ನ. ಅವನಿಗೆ ಅದು ತನ್ನಿಂದ ಇಷ್ಟು ದೊಡ್ಡ ಅಪರಾಧ ಆಗಿ ಅವಾಗದ ಕಥೆ ಎಲ್ಲ ಕೇಳಿದ್ರೆ ಬಹಳ ಆಶ್ಚರ್ಯ ಆಗಿ, ನಾವೀಗ ಏನೋ ರಾಜ್ಯ ಸರ್ಕಾರ
ಬೇರೆ ಬೇರೆ ದೇಶಗಳಿಗೆ ಹೋಗಿ ರಫ್ತು ಮಾಡುದು, ಅಲ್ಲಿಂದ ಬೇಕಾದನ್ನು ಕೊಂಡುಕೊಳ್ಳುದು, ಇದೆಲ್ಲ ಮೈಸೂರು ರಾಜರು ಮತ್ತೆ ಈ ವಿಜಯನಗರದ ರಾಜರು ಎಂತೆಂತ ಕೆಲಸ ಮಾಡಿದ್ದಾರೆ ಅಂತ ನಮ್ಗೆ ಒಂದು ಪೈಸೆ ಗೊತ್ತಿಲ್ಲ ಅದರ ಬಗ್ಗೆ. ಅರಬ್ ದೇಶದಿಂದ ವ್ಯವಹಾರ ಮಾಡಿಕೊಂಡು ಕುದುರೆ ತರಿಸಿಕೊಳ್ಳುದೆಲ್ಲ ಮಾಡ್ತಿರ್ತಾರೆ ಕೃಷ್ಣದೇವರಾಯರು. ಆದ್ರೆ 2 ಸರ್ತಿ ಬರುವುದಿಲ್ಲ, ಯಾಕೆ ಅಂತ ಗೊತ್ತಾದಾಗ ಅದು ಬಿಜಾಪುರಕ್ಕೆ ಹೋಗಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ರಾಜ ಆದಿಲ್ ಶಾ ಮಧ್ಯದಲ್ಲಿ ಡೈವರ್ಟ್ ಮಾಡಿರ್ತಾನೆ. ಅದನ್ನ ಇವನು ಕೂಡ್ಲೆ ನೋಟಿಸ್ ಕಳಿಸ್ತಾನೆ, ನಮ್ಗೆ ಬರಬೇಕಾದ ಸೈನ್ಯ ನೀವು ಯಾಕೆ ಆ ಕಡೆ ಕಳಿಸ್ತಾ ಇದ್ರಿ, ಅಂದ್ರೆ ನಮ್ಮನ್ನೇ ಹೊಂಚ ಹಾಕ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಇಂಥದ್ದು ಏನೇನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನೇನು ಆಗ್ತಾ ಇದೆ ಬಹಳ ಗ್ಲೋಬಲೈಸೇಷನ್ ಅಂತ, ಆ ಕಾಲದಲ್ಲಿ ಇಬ್ರು ರಾಜರು ಕೂಡ ಅಂತ ಬೇರೆ ಬೇರೆ ವಿದೇಶದ ಸಂಪರ್ಕದಿಂದ ಅವರಿಗೆ ವ್ಯವಹಾರವನ್ನು ಬೆಳೆಸಿಕೊಂಡು ಆದ್ರೆ ಅವರಿಗೂ ನ್ಯಾಯವಾಗಿ ಬದುಕಲಿಕ್ಕೆ ಬೇಕಿರುವ ಎಚ್ಚರಿಕೆಯನ್ನು ಕೊಟ್ಟುಕೊಂಡು ಬದುಕಿದ್ದು. ಹಾಗೆ ಒಂದು ರಾಜ ಮನೆತನಕ್ಕೆ ಕೊಟ್ಟುಕೊಳ್ಳುವ ಅನ್ನೋ ಕಥೆಗಳು ಸಾವಿರಾರಿದೆ. ನಾನು ಹೇಳ್ತಾ ಇರೋದು ಬರೀ 300-400 ವರ್ಷದ ಈಚೆಗಿನ ಕಥೆಗಳು. ನಾನು ಯಾವುದೋ ರಾಮಾಯಣದ ಮಹಾಭಾರತದ ಕಥೆ ಹೇಳ್ತಾ ಇಲ್ಲ. ಕೊಟ್ಟುಕೊಳ್ಳುವುದು ಅಂದ್ರೆ ಹಾಗೆ ದಿವಾನ ಪೂರ್ಣಯ್ಯವರದ್ದು ಕಥೆ. ಆಮೇಲೆ ಕೊನೆಗೆ ಅವರೇ ನಿಂತುಕೊಂಡು ಅವರಿಗೆ ಅನ್ಯಾಯ ಆದಾಗ ಅದಕ್ಕೂ ವಿರುದ್ಧವಾಗಿ ನಿಂತರು, ಅದು ಬೇರೆ ಪ್ರಶ್ನೆ. ಆದ್ರೆ ಒಂದು ರಾಜ್ಯಕ್ಕೆ ತಮ್ಮನ್ನ ಒಪ್ಪಿಸಿಕೊಂಡೆವು ಅಂತ ಅಂದ ಮೇಲೆ ಮತ್ತೆ ಯಾವತ್ತೂ ಕೂಡ ದ್ರೋಹ ಅನ್ನೋದು ಜಾಯಮಾನದಲ್ಲಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಅನ್ನೋ ರೀತಿ ಬದುಕ್ತಾ ಇದ್ದವರು. ಅದಕ್ಕೆ ಕರ್ಣ ಹೇಳ್ತಾನೆ, ಏನೇ ಆದ್ರೂ ಕೂಡ ಯಜಮಾನನಿಗೆ ವಿರುದ್ಧವಾಗಿ ನಾನು ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಜ ಪಿಂಡ ಅಂತಂದ್ರೆ ಅದು ಋಣದ ದೊಡ್ಡ ಬಾಧೆ, ಅದನ್ನ ಹಾಗೆ ಸುಲಭದಲ್ಲಿ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವರಿಗೆ ಉಪಕಾರ ಆದ ಸಂದರ್ಭವನ್ನ ಮರೆತು ಸ್ವಾಮಿ ಅನ್ನವನ್ನೇ ಉಂಡು ಮರೆತು ಬಿಟ್ಟು ಹೋದ ಅಂದ್ರೆ ಅವನಿಗೆ ಕ್ಷಮೆ ಇಲ್ಲ ಆಮೇಲೆ ಜೀವನ ಪೂರ್ತಿ. ರಾಜದ್ರೋಹಿ ಅಥವಾ ಮಿತ್ರದ್ರೋಹಿ ಅಂತ 2 ರೀತಿಯಿಂದ ನಾನು ಪಾಪಿಷ್ಠನಾಗ್ತೇನೆ. ಆದ್ರಿಂದಾಗಿ ಅಮ್ಮ ನೀನು ಬೇಸರ ಮಾಡ್ಕೊಳ್ಬೇಡ, ನಿನ್ ಮೇಲೆ ಕೋಪ ಇಲ್ಲ ನನಗೀಗ, ನಿನ್ನ ಅಕಾರ್ಯ ಮಾಡಿದ್ದಿ ಅಂತ ಅನ್ನೋದನ್ನ ನಿನ್ ನೆನಪಿಸಿದ್ದಷ್ಟೇ. ನಾನು ನಿನ್ನ ಮಾತಿಗೆ ಯಾಕೆ ಬದ್ಧನಾಗಿಲ್ಲ ಅಂತ ಅನ್ನೋದಕ್ಕೆ ಕಾರಣ ಕೊಟ್ಟೆ ಅಷ್ಟೇ. ನಿನಗೆ ದುಃಖ ಆಗಿಲ್ಲ, ನಿನ್ನ ಪರಿಸ್ಥಿತಿ ಏನಿತ್ತೋ ಗೊತ್ತಿಲ್ಲ, ನಿನಗೆ ಈಗಲೂ ಕೂಡ ನನ್ನ ಮೇಲೆ ನಿಜವಾಗಿಯೂ ಪ್ರೀತಿಯೇ ಇರಬಹುದು. ಆದ್ರೆ ಸಂದರ್ಭ ನೀನು ಬಂದು ಕೇಳುವ ಸಂದರ್ಭ ಸರಿ ಇಲ್ಲ. ಈಗ ನಿನ್ನ ಸ್ವಕಾರ್ಯಕ್ಕಾಗಿ ಬಂದಿದ್ದಿ ಅಂತಲೇ ನನಗೆ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ಧೃತರಾಷ್ಟ್ರನ ಪುತ್ರನಿಗೋಸ್ಕರ ನಾನು ಜೀವ ಕೊಡ್ತೇನೆ ಅಂತ ಅನ್ನುವ ಮಾತನ್ನ ಮತ್ತೆ ನಿನ್ನ ಹತ್ರ ನಿನಗೆ ಕಿವಿಗೆ ಬೀಳುವ ಹಾಗೆ ಹೇಳ್ತಾ ಇದ್ದೇನೆ. ಇದರಲ್ಲಿ ನಾನು ವಂಚನೆ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ನಿರ್ವಂಚನೆಯಿಂದ ಹೇಳ್ತಾ ಇದ್ದೇನೆ. ನಿನ್ನ ಮಕ್ಕಳು ಧರ್ಮದಲ್ಲಿದ್ದಾರೆ, ಒಳ್ಳೆಯ ನಡತೆಯ ಶೀಲರು, ಅವರಿಗೆ ನಿಜವಾಗಿ ರಾಜ್ಯ ಸಿಗಬೇಕು. ಈ ವಿಷಯನ ಅವನು ಸ್ಪಷ್ಟವಾಗಿ ಕೃಷ್ಣನ ಹತ್ರನೂ ಹೇಳಿದ್ದಾನೆ. ರಾಜ್ಯದ ಬಗ್ಗೆ ತನಗೆ ಆಸೆ ಇಲ್ಲ, ನನಗೆ ಈಗ ಮಾತು ಉಳಿಸಿಕೊಳ್ಬೇಕಾದ ಮಾತು ಮುಖ್ಯ. ಕ್ಷತ್ರಿಯರಿಗೆ ಅದೇ ದೊಡ್ಡ ಬಲ. ಕ್ಷತ್ರಿಯರು ಅಂತಲ್ಲ, ನಮ್ಮ ದೇಶಕ್ಕೆ ಆ ಬಲ ಇತ್ತು. ಯಾವಾಗ ಮಾತು ಬಲ ಹೋಗಿ ಬಾಂಡ್ ಪೇಪರ್ ಬಂತು, ಸೈನ್ಯ ಮುಖ್ಯ ಆಯ್ತು, ಆವಾಗ ಈ ಮಾತು ಬಿದ್ದೋಯ್ತು. ಯಾಕೆಂದ್ರೆ ಏನ್ ಹೇಳಿದ್ರು ನಾಳೆ ಭರವಸೆ ಅಂತ ಅನ್ನೋದಕ್ಕೆ ಅರ್ಥವೇ ಇಲ್ಲ, ಆಶ್ವಾಸನೆ ಅನ್ನೋದಕ್ಕೆ ಅರ್ಥವೇ ಇಲ್ಲ, ಉಲ್ಟಾ ಅರ್ಥ ಆಗ್ಬಿಟ್ಟಿದೆ. ಭರವಸೆ ಕೊಡುದು ಅಂದ್ರೆ ನಡೆಸಿಯೇ ತೀರ್ತೇವೆ ಅಂತ ಅನ್ನೋ ಅಭಿಪ್ರಾಯ ಇತ್ತು. ಆದ್ರೆ ಇವಾಗ ಹಾಗೆ ಹೇಳಿದ್ರೆ ಮ್ಯಾನಿಫೆಸ್ಟೋ ಅಂದ್ರೆ ಅದು ಬರೀ ಫೆಸ್ಟಿವಲ್ನ ಬೋರ್ಡ್ಗಳಲ್ಲಿ ಕಾಣುವ ಚಿತ್ರಗಳು ಮಾತ್ರ ಇದ್ದ ಹಾಗೆ. ಹಾಗಾಗಿ ನಿನ್ನ ನೋಯಿಸಿ ಕಳಿಸ್ಲಿಕ್ಕೆ ನನಗಿಷ್ಟ ಇಲ್ಲ, ನಿನ್ನ ನೋಯಿಸುವ ಉದ್ದೇಶವೂ ನನಗಿಲ್ಲ. ನಾನು ನಿನ್ನ ಮಕ್ಕಳ ಜೊತೆಗೆ ಯುದ್ಧ ಮಾಡಿಯೇ ಮಾಡ್ತೇನೆ. ನೀನು ನನಗೆ ಹೇಳುವ ಮಾತು ನನ್ನ ಶ್ರೇಯಸ್ಸಿನ ಹಿನ್ನೆಲೆಯಲ್ಲಿ ಇದೆ ಎನ್ನುವುದೂ ನನಗೆ ಅರ್ಥ ಆಗಿದೆ. ಎಷ್ಟು ಏನಂತಾರೆ ಕಾಂಪ್ಲೆಕ್ಸ್ಗಳು ನೋಡಿ. ಅವನಿಗೆ ಬಿಡ್ಲಿಕ್ಕಾಗ್ತಿಲ್ಲ, ಆಚೆ ಹಿಡ್ಕೊಳ್ಳಿಕ್ಕಾಗ್ತಿಲ್ಲ, ಇದು ಹಿಡ್ಲಿಕ್ಕಾಗ್ತಿಲ್ಲ, ಅದು ಬಿಡ್ಲಿಕ್ಕಾಗ್ತಿಲ್ಲ. ಈಗ ಎಲ್ಲಾ ಕಡೆಯಿಂದ ರಾಶಿ ತಲೆಯೊಳಗೆ ಚಿಂತನೆಗಳು ಬಿದ್ದಿವೆ. ನಿನ್ ಮಾತು ನಾನು ನಡ್ಸ್ಕೊಡಲ್ಲ, ಆದ್ರೆ ನೀನೇನೋ ಒಂದು ಕೇಳಿದ್ರ ನೀನ್ ಬಂದು ಹೋದದ್ದು ವ್ಯರ್ಥ ಆಗ್ಬಾರ್ದು. ನಾನು ಇಷ್ಟು ಮಗನ ಮೇಲೆ ನಂಬಿಕೆ ಇಟ್ಟುಕೊಂಡು ಬಂದೆ, ಆದ್ರೆ ಅವನೇನು ನನಗೆ ಸಹಕಾರವೇ ಕೊಡ್ಲಿಲ್ಲ ಅಂತ ನಿನಗೆ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಒಂದು ವಾಗ್ದಾನ ಮಾಡ್ತೇನೆ, ನಿನ್ನ ಮಕ್ಕಳೆಲ್ಲರೂ ನನಗೆ ಯುದ್ಧದಲ್ಲಿ ಎದುರಾಗ್ತಾರೆ, ಆದ್ರೆ ನಾನು ಯಾರನ್ನು ಕೊಲ್ಲಲ್ಲ, ಅರ್ಜುನ ಒಬ್ಬನನ್ನು ಬಿಟ್ಟು. ಉಳಿದವ್ರ ಮೇಲೆ ನನಗೇನು ಕೋಪ ಇಲ್ಲ. ಧರ್ಮರಾಜನಾಗ್ಲಿ, ನಕುಲರಾಗ್ಲಿ, ಸಹದೇವನಾಗ್ಲಿ, ಭೀಮನಾಗ್ಲಿ, ಅವರನ್ನ ನಾನು ಅಂದ್ರೆ ಯುದ್ಧ ಮಾಡ್ತಾನೆ, ಅವರನ್ನ ಸಾವಿನ ದವಡೆಗೆ ನಾನು ತಳ್ಳುವುದಿಲ್ಲ. ಆದ್ರೆ ಅರ್ಜುನನನ್ನು ಮಾತ್ರ ಬಿಡಲ್ಲ. ಇದು ನೀನ್ ನನ್ನ ಹತ್ರ ಬಂದದ್ದಕ್ಕೆ ನಿನಗೆ ನನ್ನಿಂದ ಏನಾದ್ರೂ ಒಂದು ಉಪಯೋಗ ಆಗ್ಬೇಕಲ್ಲ. ನಿನ್ನ ಮಕ್ಕಳಲ್ಲಿ 4 ಜನ ನೀನ್ ಸಿಗ್ತಾರೆ, ಒಬ್ಬ ಮಾತ್ರ ನೀನು ಆಸೆ ಬಿಡ್ಬೇಕಾಗುತ್ತೆ. ಅವನ ವಿರುದ್ಧ ನಾನು ಸಹಿಸ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವನು ಕಲಿಯುವ ವಿದ್ಯೆ ಶುರು ಮಾಡಿದ್ದೇ ಅರ್ಜುನನಿಗೆ ವಿರುದ್ಧವಾಗಿ. ವಿದ್ಯೆ ಕಲ್ತದ್ದು ವಿದ್ಯೆ ಕಲಿಬೇಕು ಅಂತಲ್ಲ, ವಿದ್ಯೆ ಕಲಿಯುವುದು ಅರ್ಜುನನನ್ನು ಸೋಲಿಸ್ಲಿಕ್ಕೋಸ್ಕರ ಅಂತ. ಅದು ಎಲ್ಲಿ ಬಿಟ್ಟು ಹೋಗುತ್ತೆ? ಹುಟ್ಟಿನಿಂದ ಇದ್ದ ಗುಟ್ಟದೆ. ಅದನ್ನ ಈಗಲೂ ಅದೇ ಮಾತು ಹೇಳ್ತಾನೆ, ಅರ್ಜುನನನ್ನೊಬ್ಬನನ್ನ ಬಿಟ್ಟು
ಬೇರೆ ಎಲ್ಲರನ್ನು ನಾನು ಯುದ್ಧದಲ್ಲಿ ಬಿಟ್ಟು ಬಿಡುತ್ತೇನೆ. ಯಾರಿಗೂ ನಾನು ಅವರು ನನ್ನ ಹತ್ರ ಒಂದು ವೇಳೆ ಸಾಯುವ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವರನ್ನ ನಾನು ಜೀವ ಬಿಟ್ಟು ಕಳಿಸ್ತೇನೆ. ವಧ್ಯ ಸ್ಥಿತಿಯಲ್ಲಿ ಇದ್ರೂ ಕೂಡ ನಾನು ಅವರನ್ನು ಕೊಲ್ಲಲ್ಲ. ಯಾಕೆಂದ್ರೆ ಅರ್ಜುನನನ್ನು ಕೊಲ್ಲದೆ ಬಿಟ್ರೆ ನನ್ನ ಕೀರ್ತಿಗೆ ಕೆಡುಕಾಗುತ್ತೆ, ಅದು ಅಪಕೀರ್ತಿಗೆ ಕಾರಣ ಆಗುತ್ತೆ. ಆದ್ರಿಂದಾಗಿ ನಿನಗೆ 5 ಮಕ್ಕಳು, ಈಗಲೂ ಆಮೇಲೂ. ಈಗ ನಿನ್ಗೆ ಅವ್ರ 5 ಜನ ಮಕ್ಕಳು, ಆಮೇಲೆ ನಾನ್ ನಿನ್ ಮಗನಾಗಿ ಬರ್ತೇನೆ, ಆದ್ರೆ ಅರ್ಜುನ ಇರಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ, ನಿನಗೆ ಈಗ್ಲೂ ಆಗ್ಲೂ 5 ಮಕ್ಕಳು ಅಂತ ತಿಳ್ಕೊಂಡು ಇಲ್ಲಿಂದ ಹೊರಡು ಅಂತ ತಾಯಿಗೆ ಹೇಳ್ತಾನೆ. ಅಂದ್ರೆ 2 ರೀತಿಯಲ್ಲಿ ಮತ್ತು ಹೇಳ್ತಾನೆ ನೋಡಿ. ಅವನು ಕೇವಲ ಒಂದು ಕಡೆ ಮಾತು ಹೇಳಿಲ್ಲ. ಒಂದು ವೇಳೆ ಅರ್ಜುನನನ್ನ ಕೊಂದ್ರೆ ಆಗ್ಲೂ ನಿನಗೆ 5 ಮಕ್ಕಳು, ಒಂದು ವೇಳೆ ನಾನು ಅರ್ಜುನನ ಕೊಂದ್ರೆ ಆಗ್ಲೂ ನಿನ್ಗೆ 5 ಮಕ್ಕಳು, ನಿನ್ಗೆ 4 ಆಗುದೇ ಇಲ್ಲ. ಈ ವಿಷಯದಲ್ಲಿ ನೀನು ಭರವಸೆ ತಗೊಂಡು ಹೋಗಿಲ್ಲಿಂದ ಅಂತ ತಾಯಿಯನ್ನ ಕಳಿಸ್ತಾನೆ. ಅವಳಿಗೆ ತುಂಬಾ ದುಃಖ ಆಗುತ್ತೆ. ದುಃಖ ಆಗಿ ನಡುಕ್ತಾ ಇರ್ತಾಳೆ. ಮೈ ನಡುಕದಿಂದ ನಿಲ್ಲಿಕ್ಕಾಗದೆ ಕಾದದ್ದು ಒಂದು ಕಾರಣ ಇತ್ತು, ಜೊತೆಗೆ ಆ ನಿಂತ ಸ್ಥಿತಿಯಲ್ಲಿ ಬೀಳ್ಲಿಕ್ಕಾಗ್ತಾಳೆ. ಆವಾಗ ತಕ್ಷಣವೇ ಕರ್ಣ ಅವಳನ್ನ ಗಟ್ಟಿ ಹಿಡ್ಕೊಂಡು ಅಪ್ಪಿಕೊಳ್ತಾನೆ. ಆಗ ಮಗು, ನೀನು ಹೇಳಿದಂತೆ ಆಗ್ಲಿ, ನಾನು ಯಾವುದು ಇದೇ ತರ ಆಗ್ಬೇಕು ಅಂತ ನಿರೀಕ್ಷೆ ಮಾಡಿ ಬರ್ಲಿಲ್ಲ. ದೈವದ ಪ್ರಯತ್ನದಲ್ಲಿ ನಂದು ಒಂದು ಪಾಲು ಅಂತ ಬಂದೆ. ದೈವವೇ ಗಟ್ಟಿ ಅಂತ ನನಗೆ ಗೊತ್ತು. ಅದಕ್ಕಿಂತ ಬಲವತ್ತರವಾದ ಘಟನೆ ಇನ್ನೊಂದಿಲ್ಲ. ಯಾಕೆಂದ್ರೆ ಕುರುಕುಲಕ್ಕೆ ದೊಡ್ಡ ಕ್ಷಯ ಬಂದಿದೆ, ಅದನ್ನ ತಪ್ಪಿಸ್ಬೇಕು ಅಂತ ಬಂದೆ ಹೊರತು ನಿನ್ನಿಂದ ನನ್ನ ಮಕ್ಕಳಿಗೆ ಭಯ ಇದೆ ಅನ್ನೋ ಕಾರಣಕ್ಕೆ ನಾನು ಬರ್ಲಿಲ್ಲ. ಆದ್ರೆ ನೀನು 4 ಮಕ್ಕಳಲ್ಲಿ ಕೊಟ್ಟ ಅಭಯವನ್ನ, ಅದೇ ನನಗೆ ದೊಡ್ಡ ಅಂದ್ರೆ ನಿನ್ನಿಂದ ಸಿಕ್ಕಿದ ಉಪಕಾರ ಅಂತ ನಾನು ಭಾವಿಸ್ತೇನೆ. ಆದ್ರೆ ಉಳಿದ ಮಕ್ಕಳ ಮೇಲೆ ನೀನು ಅಸ್ತ್ರ ಪ್ರಯೋಗ ಮಾಡುವಾಗ ಈ ಕೊಟ್ಟ ಅಭಯದ ಮಾತು ಮಾತ್ರ ಮರಿಬೇಡ. ನಾನು ಇನ್ನೇನು ನಿನ್ನಿಂದ ನಿರೀಕ್ಷೆ ಮಾಡುವುದಿಲ್ಲ. ನಿನಗೆ ಆರೋಗ್ಯ ಇರ್ಲಿ, ನಿನಗೆ ಕ್ಷೇಮ ಆಗ್ಲಿ, ನಿನ್ನ ಕೀರ್ತಿ ಉತ್ತುಂಗಕ್ಕೆ ಇರ್ಲಿ, ನಿನ್ನ ಬದುಕಿನಿದ್ದಕ್ಕೂ ನೀನು ಬಯಸಿದ ಎಲ್ಲವೂ ಸಿಗಲಿ ಅಂತ ಹರಸಿ ಹೊರಡುವಾಗ ಕರ್ಣ ಅವಳಿಗೆ ಪ್ರದಕ್ಷಿಣೆ ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಆಮೇಲೆ ತಾಯಿ ಹೊರಟಾಗ ಕರ್ಣ ಅಲ್ಲೇ ನಿಂತು ಬಹಳ ಹೊತ್ತು ಅವಳನ್ನ ಹೋಗುವ ದಾರಿಯನ್ನೇ ನೋಡಿ ಅವಳು ಕ್ಷೇಮವಾಗಿ ಹೋದ್ಲು ಅಂತ ಗೊತ್ತಾದ್ಮೇಲೆ ಕರ್ಣನು ಕೂಡ ವಾಪಸ್ಸು ಮತ್ತೆ ಹಸ್ತಿನಾವತಿ ಕಡೆಗೆ ಸಾಕ್ತಾನೆ ಎನ್ನುವಲ್ಲಿಗೆ 146ನೇ ಅಧ್ಯಾಯ ಮುಕ್ತಾಯ ಆಯಿತು. ಮುಂದೆ ಕೃಷ್ಣ ಹಸ್ತಿನಾವತಿಗೆ ಬಂದು ಏನ್ ಹೇಳ್ದ ಅನ್ನುವ ಪ್ರಸಂಗವನ್ನ ಹೇಳ್ತಾರೆ. ಭೀಷ್ಮಾದಿಗಳಿಗೆ ಮತ್ತು ಕೌರವನಿಗೆ ಏನೇನು ಮಾತು ನಡೆಯಿತು, ಅದಕ್ಕೆ ಪ್ರತಿಕ್ರಿಯೆ ಏನು ಕೊಟ್ಟ, ಇನ್ನೇನೇನು ಪ್ರಯತ್ನಗಳು ನಡೆದು, ಇದೆಲ್ಲವನ್ನು ಕೂಡ ಕೃಷ್ಣ ಬಿಡಿಸಿ ಪಾಂಡವರಿಗೆ ಎಲ್ಲವನ್ನು ಹೇಳ್ತಾನೆ. ಹೇಳಿದ ಮೇಲೆ ಇತ್ತ ಕೌರವರಲ್ಲೂ ಕೂಡ ಅವರಿಗೆ ಬೇರೆ ಬೇರೆ ಯುದ್ಧಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳಿಗೆ ಬೇಕಾದ ಸಂಗತಿಗಳು ನಡೀತಾವೆ ಅಂತ ಆ ಕಥೆ ಮುಂದುವರಿಯುತ್ತೆ. ಮತ್ತೆ ಮುಂದಿನ ಶನಿವಾರದ ಹೊತ್ತಿಗೆ ಈ ಕಥೆಯ ಭಾವವನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.